ನಮಸ್ಕಾರ ಪ್ರಿಯ ವೀಕ್ಷಕರೇ, ದಿಕ್ಸೂಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಪ್ರೀತಿಪೂರ್ವಕ ಸ್ವಾಗತ. ನಾನು ಮಂದಾರ ರಾಜೇಶ್. ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾದಂಥ ಅತಿಥಿಗಳನ್ನು ಇಲ್ಲಿಗೆ ಕರೆಸಿ ನಮ್ಮ ಸ್ಟುಡಿಯೋದಲ್ಲಿ ಅವರನ್ನು ಸಂದರ್ಶನ ಮಾಡಿ ಒಂದಷ್ಟು ವಿಚಾರಗಳನ್ನು ಪ್ರೇಕ್ಷಕರ ಮುಂದಿಟ್ಟು ಪ್ರೇಕ್ಷಕರಿಗೆ ಮಾರ್ಗದರ್ಶನ ಆಗತಕ್ಕಂಥ ಅಥವಾ ಪ್ರೇಕ್ಷಕರಿಗೆ ಪ್ರೇರೇಪಣೆ ಆಗತಕ್ಕಂಥ ವಿಚಾರಗಳನ್ನು ಮಂಡಿಸುವುದರ ಜೊತೆಗೆ ನಾವು ಇಲ್ಲಿ ಬರತಕ್ಕಂಥ ಏನು ಅತಿಥಿಗಳಿದ್ದಾರೆ ಅವರಿಂದ ಒಂದಷ್ಟು ವಿಚಾರಗಳನ್ನು ಪಡ್ಕೊಂಡ ನಂತರದಲ್ಲಿ ಅದು ನಿಮಗೆ ಹೇಗೆ ಸಹಕಾರಿ ಆದೀತು ಅನ್ನೋ ರೀತಿಯಲ್ಲೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ತಮಗೆಲ್ಲರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇಂದು ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಸಂಸ್ಕೃತದಲ್ಲಿ ಆಳವಾದ ಜ್ಞಾನವನ್ನು ಹೊಂದಿದವರು, ಕಳೆದ 10 ವರ್ಷಗಳಿಂದ ಸಂಸ್ಕೃತ ಅಧ್ಯಾಪಕರಾಗಿ ಉಚಿತ ಸೇವೆಯನ್ನು ನೀಡಿಕೊಂಡು ಬರ್ತಾ ಇದ್ದು ಹಲವಾರು ವಿದ್ಯಾರ್ಥಿಗಳನ್ನು ಅಥವಾ ಹಲವಾರು ಜನರಿಗೆ ಸಂಸ್ಕೃತವನ್ನು ಅಭ್ಯಾಸ ಮಾಡಿಕೊಟ್ಟವರು. ಸಂಸ್ಕೃತ ಕಡಲೆಕಾಯಿ ಅಲ್ಲ, ಅದನ್ನು ಸುಲಭವಾಗಿ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥ ಶ್ರೀಮತಿ ವೀಣಾ ಗರ್ದೆಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಪ್ರೀತಿಪೂರ್ವಕ ಸ್ವಾಗತಿಸೋಣ. ಅಮ್ಮ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಶರತ್ಕಾಲದ ಕಮಲದಂತೆ ಅರಳಿದ ಮುಖವುಳ್ಳವಳಾದ ಸಕಲವನ್ನೂ ಕೊಡುವವಳು ಆದ ಆ ಶಾರದಾ ಮಾತೆಯು ಯಾವಾಗಲೂ ನಮ್ಮಲ್ಲಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತಾ ಮಗದೊಮ್ಮೆ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ವೀಣಾ ಗರ್ದೆಯವರೇ. ನಾನು ಆರಂಭ ಮಾಡಬೇಕು ತಮ್ಮ ಬಾಲ್ಯ ಜೀವನದಿಂದ. ತಮ್ಮ ಬಾಲ್ಯವನ್ನು ಎಲ್ಲಿ ಕಳೆದ್ರಿ? ತಮ್ಮ ವಿದ್ಯಾಭ್ಯಾಸವನ್ನು ಎಲ್ಲೆಲ್ಲಿ ನಡೆಸಿದಿರಿ? ತಾವು ಎಲ್ಲಿವರೆಗಿನ ವಿದ್ಯಾಭ್ಯಾಸವನ್ನು ಮಾಡಿದ್ದೀರಿ? ಒಂದಷ್ಟು ವೀಕ್ಷಕರಿಗಾಗಿ ವಿವರಣೆ. ನಾನು ಹುಟ್ಟಿದ್ದು ಕೊಪ್ಪದಲ್ಲಿ, ಆದರೆ ಪ್ರಾಥಮಿಕ ಶಿಕ್ಷಣವನ್ನು ಮುಂಡಾಜೆ ಹೈಸ್ಕೂಲ್, ಮುಂಡಾಜೆ ಅಂದರೆ ಉಜಿರೆ ಸಮೀಪದ ಒಂದು ಪುಟ್ಟ ಹಳ್ಳಿಯಲ್ಲಿ, ಬೆಳ್ತಂಗಡಿ ತಾಲೂಕದು, ಅಲ್ಲಿ ಅಭ್ಯಾಸ ಮಾಡಿದೆ. ತದನಂತರ SDM ಕಾಲೇಜ್ ಉಜಿರೆಯಲ್ಲಿ ಅಲ್ಲಿ ಪದವಿ ಪಡೆದೆ. ತದನಂತರ ಇಲ್ಲೇ ಮಹಿಳಾ ಪಾಲಿಟೆಕ್ನಿಕ್ ಬೋಂದೆಲ್ನಲ್ಲಿ ಗ್ರಂಥ ವಿಜ್ಞಾನ ಅಭ್ಯಾಸವನ್ನು ಮಾಡಿದೆ. ಅಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಬಂತು. ಸಂತೋಷ. ತದನಂತರ ನನಗೆ ವಿವಾಹವಾಯಿತು ಶ್ರೀಯುತ ಸುನೀಲ್ ಗರ್ದೆಯವರೊಟ್ಟಿಗೆ, ಮಂಗಳೂರಿನವರವರು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೀವಿ. ಹೌದು, ಅವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದ್ರು, ಈಗ ನಿವೃತ್ತರಾಗಿದ್ದಾರೆ. ಓಕೆ. ತಾವು ಸಂಸ್ಕೃತಕ್ಕೆ ಸಂಬಂಧಿಸಿ ಒಂದಷ್ಟು ವಿಶೇಷ ಅಧ್ಯಯನವನ್ನು ಮಾಡಿದ್ದೀರಿ ಅಂತ ಕೇಳಲ್ಪಟ್ಟಿದ್ದೀವಿ. ಅಲ್ಲೂ ಏನೋ ರಾಜ್ಯಕ್ಕೆ ಏನೋ ಒಂದು ರ್ಯಾಂಕನ್ನು ಪಡೆದಿದ್ದೀರಿ ಅಂತಲೂ ಗೊತ್ತಾಗಿದೆ. ಏನು ಮೇಡಮ್ ಅದು? ಹೌದು, ಅಂದರೆ ನನಗೆ ಸಂಸ್ಕೃತವನ್ನು ಕಲಿಯಬೇಕು ಅಂತ ಉತ್ಕಟ ಆಸೆ ಇತ್ತು. ಓಕೆ. ಹೈಸ್ಕೂಲ್ನಲ್ಲಿ ಇರುವಾಗಲೇ ನಾನು ಸಂಸ್ಕೃತದ ಸಂಭಾಷಣೆಯನ್ನು ಸ್ವಲ್ಪ ಕಲಿತಿದ್ದೆ. ಓಕೆ. ತದನಂತರ ಪದವಿ ತನಕ ಸಂಸ್ಕೃತವನ್ನು ಅಭ್ಯಾಸ ಮಾಡಿದೆ. ಓಕೆ. ತದನಂತರ ವಿವಾಹವಾಯಿತು. ಮತ್ತೆ ಉಡುಪಿಯಲ್ಲಿ ಸಂಸ್ಕೃತ ಕಾಲೇಜಿಗೆ ಹೋಗಿ ಸೇರಿಕೊಂಡೆ, ಶಾಸ್ತ್ರಿ ಪದವಿಯನ್ನು ಗಳಿಸಿದೆ. ಓಕೆ. ಒಟ್ಟಾರೆಯಾಗಿ ಸಂಸ್ಕೃತಕ್ಕೆ ಸಂಬಂಧಿಸಿ ತಾವು ವಿಶೇಷ ಜ್ಞಾನವನ್ನು ಪಡೆದಿದ್ದೀರಿ. ಅದನ್ನು ನಮ್ಮ ಜೊತೆ ಅಂದರೆ ವೀಕ್ಷಕರ ಜೊತೆ ಹಂಚ್ತಾ ಇರೋದು ಅಭಿಮತ ವಾಹಿನಿಗೂ ಹೆಮ್ಮೆ ತಕ್ಕಂಥ ವಿಚಾರ, ನನಗೂ ವೈಯಕ್ತಿಕವಾಗಿ ನಿರೂಪಕನಾಗಿ ನನಗೂ ಸಂತೋಷ ತರತಕ್ಕಂಥ ವಿಚಾರ. ಇವತ್ತು ಸಂಸ್ಕೃತ ಅನ್ನೋದು ಎಲ್ಲೋ ಒಂದು ವರ್ಗಕ್ಕೆ ಮೀಸಲು ಅಂತ ಹೇಳತಕ್ಕಂಥ ಸಂದರ್ಭದಲ್ಲಿ, ಅಥವಾ ಸಂಸ್ಕೃತ ಕಲಿಯೋದು ಕಷ್ಟ ಅಂತ ಹೇಳತಕ್ಕಂಥ ಸಂದರ್ಭದಲ್ಲಿ ತಾವು ಸಂಸ್ಕೃತವನ್ನು ನಿರರ್ಗಳವಾಗಿ ಅಧ್ಯಯನವನ್ನು ಮಾಡಿ ಸಂಸ್ಕೃತದಲ್ಲಿ ಒಂದಷ್ಟು ಪಾಂಡಿತ್ಯವನ್ನು ಪಡ್ಕೊಂಡು ಸಂಸ್ಕೃತದಲ್ಲೇ ವ್ಯವಹಾರವನ್ನು ನಡೆಸುವಷ್ಟು ಶಕ್ತರಾಗಿದ್ದೀರಿ. ಅಮ್ಮ, ನಾನು ಕೇಳ್ತಾ ಇದ್ದೇನೆ, ಸಂಸ್ಕೃತ ಕಲಿಯೋದು ಕಷ್ಟನಾ ಅಥವಾ ಸಂಸ್ಕೃತ ಕಲಿಯಲಿಕ್ಕೆ ಆರಂಭ ಎಲ್ಲಿಂದ ಆಗಬೇಕು? ಒಂದಷ್ಟು ವೀಕ್ಷಕರಿಗೆ ಕೊಡ್ತೀರಾ? ಸಂಸ್ಕೃತ ಭಾಷೆ ಎನ್ನುವುದು ಕಬ್ಬಿಣದ ಕಡಲೆ ಅಲ್ಲ, ಅಲ್ಲ, ಅದು ಬಹಳ ಸರಳ.
ಸುಲಭ. ಓಕೆ. ಅದಕ್ಕೆಯೇ ಒಂದು ಸಂಸ್ಕೃತದಲ್ಲಿ ಹಾಡುಂಟು, ಸರಳ ಭಾಷಾ ಸಂಸ್ಕೃತಂ ಸರಸ ಭಾಷಾ ಸಂಸ್ಕೃತಂ ಅಂತ. ಹಾಗೆ ಬಹಳ ಸುಲಭ ಕಲೀಲಿಕ್ಕೆ. ಅದಕ್ಕೆ ಸಂಸ್ಕೃತವನ್ನು ಕಲಿಯಬೇಕು ಅಂತಲೇ ಒಂದು ಕೋರ್ಸ್ಗಳು ಇಟ್ಟಿದ್ದಾರೆ ಸಂಸ್ಕೃತ ಭಾರತಿ ವತಿಯಿಂದ. ಆ ಕೋರ್ಸ್ಗಳನ್ನು ಕಲಿತ್ರೆ ಮುಂದೆ ಸಂಸ್ಕೃತವನ್ನು ಕಲೀಲಿಕ್ಕೆ ಬಹಳ ಸುಲಭವಾಗ್ತದೆ. ಉದಾಹರಣೆಗೆ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂದರೆ ಪತ್ರ ಮುಖೇನ ಸಂಸ್ಕೃತಂ ಅಂತ. ಅದರಲ್ಲಿ 4 ಪರೀಕ್ಷೆಗಳಿರ್ತವೆ. ಸರಿ. ಪ್ರವೇಶ, ಶಿಕ್ಷಾ, ಕೋವಿದ ಅಂತೆಲ್ಲ 4 ಪರೀಕ್ಷೆಗಳಿರ್ತವೆ. ಅದೇ ರೀತಿ ಶೃಂಗೇರಿ ಸುರ ಸರಸ್ವತಿ ಸಭಾ ಅವರು ಸಹ ಪರೀಕ್ಷೆಗಳನ್ನು ನಡೆಸ್ತಾರೆ. ಅದರಲ್ಲಿಯೂ ಹಾಗೆ ಪ್ರಥಮ, ದ್ವಿತೀಯ, ತೃತೀಯ, ತುರಿಯ, ಪ್ರವೇಶ ಮೊದಲಾದ ಪರೀಕ್ಷೆಗಳನ್ನು ಪಾಸ್ ಮಾಡಿಕೊಂಡು ತದನಂತರ ವಿದ್ವತ್ ಶಾಸ್ತ್ರಿ ಅಥವಾ MA ಯಾವುದಾದರೂ ಒಂದು ಕೋರ್ಸನ್ನು ಸಂಸ್ಕೃತದಲ್ಲಿ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಹೌದು, ಸುಲಭವಾಗಿ ಕಲಿಯುವುದು. ನನ್ನ ಮತ್ತೊಮ್ಮೆ ಪ್ರಶ್ನೆ, ಸಂಸ್ಕೃತ ಕಲಿಯೋದು ಸುಲಭನಾ ಅನ್ನೋದು ನನ್ನ ಮೊದಲ ಪ್ರಶ್ನೆ ಆಗಿತ್ತು. ನನಗೆ ಅದರ ಬಗ್ಗೆ ಮಾಹಿತಿ ಬೇಕು. ಯಾಕೆ ಸಂಸ್ಕೃತ ಅಂದರೆ ಜನರು ಎಲ್ಲೋ ಒಂದು ಕಡೆ, ಎಲ್ಲರೂ ಅಂತ ಹೇಳೋದಿಲ್ಲ ನಾನು, ಹೆಚ್ಚಿನವರು ಸಂಸ್ಕೃತ ಅಂದ ಕೂಡಲೇ ಇದು ಕಷ್ಟ ಅನ್ನೋ ಭಾವನೆ ಇದೆ. ಅದನ್ನು ಹೌದು ಯಾ ಅಲ್ಲ, ಸುಲಭ ಆದರೆ ಹೇಗೆ, ಕಷ್ಟ ಆದರೆ ಹೇಗೆ, ಇದೆರಡೂ ನನ್ನ ವೀಕ್ಷಕರಿಗೆ ಬೇಕಾಗಿದೆ. ಸಂಸ್ಕೃತ ಸುಲಭ. ಅದು ಕಲಿಯೋದು ಹೇಗೆ ಅಂತ ಹೇಳಿದರೆ, ಎಲ್ಲ ಕಡೆ ಈಗ ಸಂಸ್ಕೃತ ಸಂಭಾಷಣಾ ಶಿಬಿರಗಳು ಜರುಗ್ತವೆ. 10 ದಿವಸ ಕಂಟಿನ್ಯೂಸ್ ಆಗಿ, ಅದು 1.5 ಗಂಟೆ ದಿವಸಕ್ಕೆ. ಅಲ್ಲಿ ನಾವು ಸಂಸ್ಕೃತವನ್ನು ಹೇಗೆ ಕಲಿಯಬಹುದು ಅಂತ ಅವರಿಗೆ ನಾವು ಹೇಳಿಕೊಡ್ತೇವೆ. ಆ ಮುಖಾಂತರ ಸಂಸ್ಕೃತವನ್ನು ಕಲಿತು ತದನಂತರ ಅವರು ಕ್ಲಾಸಿಗೆ ಸೇರಿಕೊಂಡ್ರೆ ಹೆಚ್ಚಿನ ಲಾಭ ಸಿಗ್ತದೆ ಅವರಿಗೆ. ಪ್ರಿಯ ವೀಕ್ಷಕರೇ, ಶ್ರೀಮತಿ ವೀಣಾ ಗರ್ದೆ ಅವರು ತಮಗೆ ಒಂದು ಸಂದೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಏನು ಅಂತಂದರೆ, ಆನ್ಲೈನ್ ಕ್ಲಾಸ್ಗಳು ಅಥವಾ ಆಫ್ಲೈನ್ ಕ್ಲಾಸ್ಗಳು ನಡೀತಾವೆ. 1.5 ಗಂಟೆ ಕ್ಲಾಸ್ಗಳು. ನಿಮ್ಮ ಪಕ್ಕದ ಊರುಗಳಲ್ಲಿ ಎಲ್ಲಿ ಆಫ್ಲೈನ್ ಕ್ಲಾಸ್ ನಡೀತದೆ ಅಥವಾ ಎಲ್ಲಿ ಆನ್ಲೈನ್ ಕ್ಲಾಸ್ ನಡೀತದೆ ಅನ್ನೋದನ್ನು ತಾವು ತಿಳ್ಕೊಂಡು ಪ್ರಾಥಮಿಕ ಹಂತದಲ್ಲಿ ಅದನ್ನು ಅಭ್ಯಾಸ ಮಾಡಿ ನಂತರ ಆಫ್ಲೈನ್ ಕ್ಲಾಸ್ಗಳಲ್ಲಿ ಕೂತು ತಾವು ಎಕ್ಸಾಮನ್ನು ಕೂಡ ಕಟ್ಬೋದು, ನಿರರ್ಗಳವಾಗಿ ಮಾತಾಡ್ಬೋದು, ಬರೆಯುವುದು ಕೂಡ ಸುಲಭ ಅನ್ನೋ ರೀತಿಯಲ್ಲಿ ಶ್ರೀಮತಿ ವೀಣಾ ಗರ್ದೆ ಅವರು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಇಂದಿನ ಅತಿಥಿ ವೀಣಾ ಗರ್ದೆ ಅವರು ಕೂಡ ತರಗತಿಯನ್ನು ಮಾಡ್ತಾರೆ. ನಾನು ಈ ಕಾರ್ಯಕ್ರಮದ ಕೊನೆಯಲ್ಲಿ ಸಾಧ್ಯ ಆದರೆ ಅವರ ದೂರವಾಣಿ ಸಂಖ್ಯೆಯನ್ನು ತಮಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಈ ಮೊದಲು ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಬಂದಂಥ ಹಲವಾರು ಅತಿಥಿಗಳು ಅವರ ದೂರವಾಣಿ ಸಂಖ್ಯೆಯನ್ನು ನೀಡಿ ಇವತ್ತು ಅಭಿಮತ ವಾಹಿನಿ ಮುಖಾಂತರ ಅವರ ಪರಿಚಯ ಆಗಿ ಇವತ್ತು ಕ್ಲಾಸ್ಗಳನ್ನು ನಡೆಸ್ತಾ ಇದ್ದಾರೆ. ಉದಾಹರಣೆಗೆ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅಥವಾ ಕೃಷಿ ವಿಜ್ಞಾನಗಳಿರ್ಬೋದು, ಅಥವಾ ವ್ಯವಹಾರ ವ್ಯವಸ್ಥೆಗಳಿರ್ಬೋದು. ಹೀಗೆ ಎಲ್ಲ ರೀತಿಯಿಂದ ಅವರ ದೂರವಾಣಿ ಸಂಖ್ಯೆಯನ್ನು ನೀಡಿದಾಗ ಅವರು ಸಂಪರ್ಕ ಮಾಡಿ ಅಧ್ಯಯನ ಮಾಡಿ ಕೆಲವೊಂದು ಜನ ಯಶಸ್ವಿಯಾಗಿ ಆದವರು ಇದ್ದಾರೆ. ಹಾಗಾಗಿ ಅದು ಅಭಿಮತ ವಾಹಿನಿ ಪ್ರಯತ್ನ ಇಲ್ಲಿ ಮುಂದುವರಿತಾ ಇದೆ ಅಂತ ಹೇಳ್ತಾ, ಮೇಡಮ್, ಒಂದು ಸಂಸ್ಕೃತವನ್ನು ಕಲಿಬೇಕಾದ್ರೆ ಮೂಲಭೂತ ತಯಾರಿ ಹೇಗಿರಬೇಕು? ಕನ್ನಡ ಸಾಕಾ, ಇಂಗ್ಲೀಷ್ ಬೇಕಾ, ಹಿಂದಿ ಅಗತ್ಯನಾ, ಅಥವಾ ಇನ್ನು ಯಾವುದೇ ಪ್ರಾದೇಶಿಕ ಭಾಷೆ ನಂಟು ಇರ್ತದ? ಅದು ಹೇಗೆ ಮೇಡಮ್, ಒಂದು ಚೂರು ವಿಚಾರ. ಸಂಸ್ಕೃತವನ್ನು ಕಲಿಬೇಕಾದ್ರೆ ಸಂಸ್ಕೃತ ಲಿಪಿ, ಅಂದರೆ ಮೂಲ ಸಂಸ್ಕೃತ, ಆದರೆ ಹಿಂದಿಯಲ್ಲಿಯೂ ಅದೇ ಅಕ್ಷರಗಳಿರೋದು. ತದನಂತರ ಕನ್ನಡದಲ್ಲಿ ಸಹ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಬರೀಬಹುದು. ಉದಾಹರಣೆಗೆ ಸಂಸ್ಕೃತದಲ್ಲಿ ಬಾಲಹ ಅಂತ ನಾವು ಹೇಳ್ತೇವೆ, ಅದನ್ನೇ ಕನ್ನಡ ಅಕ್ಷರಗಳಲ್ಲಿ ಬಾಲಹ ಅಂತ ಬರೀಲಿಕ್ಕೆ ಆಗ್ತದೆ. ಆಗ ಅವರಿಗೆ ಅರ್ಥ ಆಗ್ತದೆ ಅದು ಸಂಸ್ಕೃತವೇ. ಅದೆಷ್ಟೋ ಸಂಸ್ಕೃತ ಅಕ್ಷರಗಳು ಕನ್ನಡದಲ್ಲಿಯೂ ಕೂಡಿಕೊಂಡಿದ್ದಾವೆ, ತುಳುವಿನಲ್ಲೂ ಇದೆ, ಮಲಯಾಳದಲ್ಲೂ ಇದೆ, ತಮಿಳಲ್ಲೂ ಇದೆ, ಹಿಂದಿಯಲ್ಲೂ ಇದೆ. ಇಂಗ್ಲೀಷಲ್ಲಿ ನನಗೆ ಗೊತ್ತಿಲ್ಲ, ಇರಲಿಕ್ಕಿಲ್ಲ ಅಂತ ಭಾವಿಸ್ಕೊಳ್ತೇನೆ. ಅದು ನನಗೆ ಗೊತ್ತಿಲ್ಲ. ನಾನು ಕಂಡಂತೆ ಇಷ್ಟು ಭಾಷೆಗಳು ನಮಗೆ ಸಮೀಪದಲ್ಲಿರತಕ್ಕಂಥದ್ದು ನಮ್ಮ ಮಾತೃಭಾಷೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಸಾಧ್ಯ ಇದೆ. ಅಲ್ಲಿ ಸಂಸ್ಕೃತ ಕೆಲವೊಂದು ಪದಗಳು ಬರ್ತಾವೆ, ಆದರೆ ಅದು ಆಳವಾಗಿ ಅಧ್ಯಯನ ಇಲ್ಲದೆ ಹೇಳಿದಾಗ ಅದು ಅಪಾರ್ಥಕ್ಕೆ ದಾರಿಯಾಗಬಹುದು. ಹಾಗಾಗಿ ಸಂಸ್ಕೃತವನ್ನು ಅಭ್ಯಾಸ ಮಾಡತಕ್ಕಂಥ ಪ್ರಯತ್ನ ವೀಕ್ಷಕರು ಮಾಡಲಿ ಅನ್ನೋದು ನಮ್ಮ ಅಭಿಮತ ವಾಹಿನಿಯ ಅಭಿಲಾಷೆಯಾಗಿದೆ.
ಈ ಆ, ಸಂಸ್ಕೃತ ಈಗ ಅದರ ಮೊದಲು ವೀಕ್ಷಕರೇ ನಾನೊಂದು ಮಾತನ್ನು ಹೇಳಬೇಕು. ಇತ್ತೀಚೆಗೆ ನಾನು ವರದಿಗಾರನಾಗಿ ಪತ್ರಿಕಾ ವರದಿಗಾರನಾಗಿಯೂ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಪತ್ರಿಕಾ ವರದಿಗಾರನಾಗಿ ವರದಿ ಮಾಡಲಿಕ್ಕೆ ನಾನು ಶಿವಮೊಗ್ಗದ ಕಡೆ ಒಂದು ಕಡೆ ಹೋಗಿದ್ದೆ. ಅಲ್ಲಿ ಸಂಸ್ಕೃತ ಗ್ರಾಮ ಅಂತ ಒಂದಿದೆ. ಆಗ ನನಗನ್ನಿಸ್ತು ಸಂಸ್ಕೃತ ವಿಶೇಷ ಜ್ಞಾನವುಳ್ಳವರನ್ನು ನಾನು ನಮ್ಮ ಸ್ಟುಡಿಯೋದಲ್ಲಿ ಕರೆಸಬೇಕು ಅಂತ. ಅಲ್ಲಿ ಎಲ್ಲ ಭಾಷಿಗರು ಮನೆ ಮನೆಯಲ್ಲಿ ನಾವು ಕನ್ನಡ ತುಳು ಹೇಗೆ ಮಾತಾಡ್ತೇವೆ ಅದೇ ರೀತಿ ಸಂಸ್ಕೃತವನ್ನು ಮಾತಾಡ್ತಾರೆ. ನಾನು ಹೋಗಿದ್ದೀನಿ. ಅದೇ ರೀತಿ ಚರಕ ಗ್ರಾಮ ಇದೆ, ಗಮಕ ಗ್ರಾಮ ಇದೆ. ಅದೆಲ್ಲ ಸಾಮಾನ್ಯ ಈ ಶಿವಮೊಗ್ಗ ಭಾಗದಲ್ಲಿ ಇದೆ. ನಾನು ಹೋಗಿದ್ದೀನಿ, ಆ ಎಲ್ಲ ಕಡೆಗಳಿಗೆ ನಾನು ಹೋಗಿದ್ದೀನಿ. ಇರಲಿ, ಸಂಸ್ಕೃತ ಗ್ರಾಮ ಅನ್ನೋದೊಂದು ಕರ್ನಾಟಕದಲ್ಲಿ ಇದೆ, ಅದು ನಮ್ಗೆ ಹತ್ತಿರ ಇದೆ ಅನ್ನೋದು ಕೂಡ ಸಂತೋಷದ ವಿಚಾರ ಒಂದೆಡೆ. ಆದರೆ ಅದೇ ರೀತಿ ಇಡೀ ಊರಲ್ಲಿ ಸಂಸ್ಕೃತ ಮಾತಾಡಲಿಕ್ಕೆ ನಮ್ಮಲ್ಲೂ ಸಾಧ್ಯ ಇದೆ, ಅಥವಾ ನಮ್ಮ ಸಂಗಡಿಗರು ಬಂದಾಗ, ನಮ್ಮ ಆತ್ಮೀಯರು ಬಂದಾಗ ಒಂದೆರಡು ಅಕ್ಷರಗಳು ತಪ್ಪಬಹುದು. ಆದರೆ ಸಂಸ್ಕೃತ ಮಾತಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಎಲ್ಲಿ ತಪ್ಪುತ್ತದೋ ಹೇಳಿಕೊಂಡು ಅದನ್ನು ಮಾಡದೇ ಇರುವುದು, ಅಥವಾ ಎಂಥದ್ದು ನಡೆಯುವವನು ಎಡವದೇ ಇರ್ತಾನೆ ಅಂತ ಹೇಳುವಂಥ ಮಾತಿದೆ. ಹಾಗೆ ನಡೀತಾ ನಡೀತಾ ಎಡವಬಹುದು, ಮತ್ತು ನಾವು ಎಡವದೇ ನಡೆಯುವ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಮೇಡಮ್, ತಾವು 10 ವರ್ಷಗಳಿಂದ ಅಥವಾ ಅದಕ್ಕಿಂತಲೂ ಜಾಸ್ತಿ ವರ್ಷಗಳಿಂದ ಸಂಸ್ಕೃತ ಭಾರತಿಯಲ್ಲಿ ಉಚಿತ ಸಂಸ್ಕೃತ ತರಬೇತಿ ಅಥವಾ ಅಧ್ಯಯನ ಮಾಡುವವರಿಗೆ ಅಧ್ಯಾಪಕರಾಗಿ ತಾವಿದ್ದೀರಿ. ಅಲ್ಲಿಯ ಅನುಭವವನ್ನು ಹೇಳಿ ಮೇಡಮ್ ಜನರಿಗೆ. ನಾನು ಸಂಸ್ಕೃತವನ್ನು ಒಟ್ಟಾರೆ ಕಲಿತಿದ್ದು ಸಂಸ್ಕೃತ ಭಾರತಿ ಮಂಗಳೂರು ಅಂತ. ಓಕೆ. ಅಲ್ಲಿಯ ಮುಖ್ಯಸ್ಥರು ಡಾಕ್ಟರ್ ವಿಶ್ವಾಸ್ ಅಂತ. ಓಕೆ. ಅದೇ ರೀತಿ ಅವರ ಪತ್ನಿ ಡಾಕ್ಟರ್ ಶಾಂತಲಾ ವಿಶ್ವಾಸ್ ಅಂತ. ಓಕೆ. ಅಲ್ಲಿಗೆ ಬರುವವರು ಪ್ರತಿಯೊಬ್ಬರೂ ಸಹ ಅವರ ವಿಶ್ವಾಸವನ್ನು ಗಳಿಸಿದ್ದಾರೆ. ಅಂದರೆ ಅವರು ಬಹಳ ಚೆನ್ನಾಗಿ ಪಾಠ ಮಾಡ್ತಾರೆ, ನಮಗೆ ಓಕೆ. ಸಂಸ್ಕೃತ ಕಲಿಯಲು ಪ್ರೇರೇಪಿಸ್ತಾರೆ. ಓಕೆ. ಆ ಪ್ರೇರೇಪಣೆಯಿಂದಾಗಿ ನಮಗೆ ಇನ್ನು ಹೆಚ್ಚು ಕಲಿಯಲು ಅವಕಾಶ ಸಿಗ್ತದೆ. ಈಗ ಪೋಸ್ಟ್ ಗ್ರಾಜ್ಯುಯೇಷನ್ ಆದವರು ಮತ್ತೆ PhD ಮಾಡುವವರು ಅವರಿಗೆಲ್ಲರಿಗೂ ಅಲ್ಲಿ ಉಚಿತವಾಗಿ ಅವರು ತರಬೇತಿ ಕೊಡ್ತಾರೆ ಅವರು. ಓಕೆ ಓಕೆ ಓಕೆ. ಈಗ ನನಗಿರತಕ್ಕಂಥದ್ದು ಇನ್ನೊಂದು ವಿಚಾರ. ತಾವು ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯದಿಂದ ಸಂಸ್ಕೃತದಲ್ಲಿ MA ಅನ್ನು ಮಾಡಿದ್ದೀರಿ ಮತ್ತು ರಾಜ್ಯಕ್ಕೆ ಉತ್ತಮವಾದಂಥ ರಿಸಲ್ಟ್ ಕೊಟ್ಟಿದ್ದೀರಿ ಅಂತಲೂ ಕೇಳಲ್ಪಟ್ಟಿದ್ದೀವಿ. ಎಲ್ಲ ಒಂದು ಕಡೆ ನಾನು ತಮಗೆ ಸಿಕ್ಕಿದ ಆ ಸಮಯದಲ್ಲಿ ನಾವು ಹೆಚ್ಚಿನ ಅಂಶ ಉತ್ತರ ಭಾರತ ಪ್ರವಾಸದಲ್ಲಿದ್ದಾಗ ಅಂತ ಅನಿಸ್ತಾ, ಅಥವಾ ಬಂದ ನಂತರ ಅಂತ ನನಗೆ ಭಾವಿಸ್ಕೊಳ್ತೇನೆ. ಆ ಫೋಟೋವನ್ನು ನಾನು ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಮೇಡಮ್, ಹೇಗೆ ಸಾಧ್ಯ ಆಯಿತು? ಈಗ ಒಂದು ರ್ಯಾಂಕ್ ಪಡಿಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಅದು ಹೇಗೆ ಸಾಧ್ಯ ಆಯಿತು? ಮೈಸೂರು ವಿಶ್ವವಿದ್ಯಾನಿಲಯದಿಂದ ತಾವು ಪಡೆದಿದ್ದೀರಿ ಅಂತ ಗೊತ್ತಾಗಿದೆ. ಹೇಗೆ ಮೇಡಮ್? ಅಂದರೆ ಆ ಬೇಸಿಕ್ ಕೋರ್ಸುಗಳನ್ನೆಲ್ಲ ಕಲಿತು ಓಕೆ. ಉಡುಪಿಯಲ್ಲಿ ಸಹ ಸಂಸ್ಕೃತದಲ್ಲಿಯೇ ನಾವು ಅಧ್ಯಯನ ಎಲ್ಲ ಮಾಡಿ ಆದ ಮೇಲೆ MAಗೆ ಸೇರಿಕೊಂಡೆ. ಸರಿ. ಆ ಉಡುಪಿಯಲ್ಲಿ ಸಂಸ್ಕೃತವನ್ನು ಕಲಿಬೇಕು ಅಂತೇಳಿ ಆದರೆ ನಮಗೆ ನಮ್ಮ ಗುರುಗಳು ಡಾಕ್ಟರ್ ವಿಶ್ವಾಸ್ ಅವರು ನಮಗೆ ಯಾವಾಗಲೂ ಕ್ಲಾಸ್ ಮಾಡಿದ್ದ ಫಲವಾಗಿ ನಮಗೆ ಸಂಸ್ಕೃತ ಕಲಿಯಲು ಸಾಧ್ಯವಾಯಿತು. ಅದೇ ರೀತಿ ಅವರು ಕಲಿಸಿದ್ರಿಂದ MAಯಲ್ಲಿಯೂ ಹಾಗೆ ಅವರು ನಮಗೆ ಪಾಠಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ರಿಂದ ನಮಗೆ ಸಂಸ್ಕೃತವನ್ನು ಕಲಿತು ಒಂದು 3ನೇ ರ್ಯಾಂಕ್ ನನಗೆ ಸಿಕ್ಕಿತು. ಅದಕ್ಕೆ ಆ ಯಶಸ್ಸಿಗೆ ಕಾರಣರು ಬಹುಶಃ ಅವರೇ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಂಸ್ಕೃತ ಭಾರತೀಯ ಸಹಾಯದಿಂದ ನೀವು ಇದನ್ನ ಯಶಸ್ಸನ್ನು ಸಾಧಿಸಿದ್ರಿ. ಅದೇ ರೀತಿ ಗುರು ಹಿರಿಯರ ಆಶೀರ್ವಾದ, ದೇವರ ಅನುಗ್ರಹ ಎಲ್ಲವೂ ಒಟ್ಟಿಗೆ ಕೂಡಿ ಬಂತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಂಸ್ಕೃತ ಅಲಂಕಾರ ಶಾಸ್ತ್ರ ಅಂತ, ಅದರಲ್ಲಿ ತಾವು ಪರಿಣಿತರಾಗಿದ್ದೀರಿ, ಜೊತೆಗೆ ಅಧ್ಯಯನ ಸಂಪೂರ್ಣ ಮಾಡಿದ್ದೀರಿ. ಏನು ಅಲಂಕಾರ ಶಾಸ್ತ್ರ ಅಂದರೆ ಏನು ಮೇಡಮ್? ಅಲಂಕಾರ ಶಾಸ್ತ್ರ ಅಂದರೆ ಅಲಂಕ್ರಿಯತೆ ಅನೇನ ಅಂತ. ಅಂದರೆ ಒಂದು ವಸ್ತು ಇರ್ತದೆ, ಅದಕ್ಕೆ ವಿಶೇಷ ವಿಶೇಷಣ ಅದನ್ನೆಲ್ಲ ಜೋಡಿಸುವಂಥದ್ದು. ಅದರಲ್ಲಿ 3 ವರ್ಷದಲ್ಲಿ ಸುಮಾರು 124 ಅಲಂಕಾರಗಳನ್ನು ಕಲ್ತಿದ್ದೇವೆ. ವಿದ್ವತ್ತಲ್ಲಿ ಅಲಂಕಾರ ಶಾಸ್ತ್ರ ಕಲಿಬೇಕಾದ್ರೆ ದೊಡ್ಡ ದೊಡ್ಡ ಸಂಸ್ಕೃತ ಪುಸ್ತಕಗಳೇ ಇದ್ವು. ಬರೀ ಅಲಂಕಾರ ಶಾಸ್ತ್ರ ಮಾತ್ರ ಅಲ್ಲ, ವ್ಯಾಕರಣ,
ಮತ್ತು ಭಾಗವತ, ರಾಮಾಯಣ, ಯಾಜ್ಞವಲ್ಕ್ಯ ಸ್ಮೃತಿ, ಹಾಂ ಮತ್ತು ಧರ್ಮಶಾಸ್ತ್ರದ ಪುಸ್ತಕಗಳು ಅವೆಲ್ಲ ಬಹಳ ಇದ್ವು. ದರ್ಶನಗಳು ಅಂತ ಹಾಗೆ ಅವನ್ನೆಲ್ಲವನ್ನು ಪುಸ್ತಕಗಳನ್ನು ನೋಡಿದರೆ ತುಂಬ ಭಯ ಆಗ್ತಿತ್ತು. ಓಕೆ. ಆ ಭಯವನ್ನೆಲ್ಲ ನಮ್ಮ ಗುರುಗಳು ನಿವಾರಣೆ ಮಾಡಿದ್ರಿಂದಾಗಿ ಹಾಂ ನಾವು ಆ ಹಂತಕ್ಕೆ ತಲುಪಲಿಕ್ಕೆ ಸಹಾಯವಾಯಿತು ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಓಕೆ. ಈಗ ನನಗೆ ಅಲಂಕಾರ ಶಾಸ್ತ್ರ ಅಂತ ಮತ್ತೊಮ್ಮೆ ನಾನು ಬರ್ತಾ ಇದ್ದೇನೆ. ಏನೇನು ಕಲೀಲಿಕ್ಕಿರ್ತದೆ ಅಲಂಕಾರ ಶಾಸ್ತ್ರ ಅಂದರೆ? ಒಂದು ಸಣ್ಣದಾಗಿ ಸಂಕ್ಷಿಪ್ತವಾಗಿ ಒಂದು ಅಲಂಕಾರ ಶಾಸ್ತ್ರದ ಬಗ್ಗೆ ಹೇಳುವುದಾದರೆ ಹೇಗೆ? ತಮ್ಮ ವೈಯಕ್ತಿಕ ಅಧ್ಯಯನದ ಬಗ್ಗೆ ಹೇಳಿದರೆ ಸಂತೋಷ ನಮಗೆ. ಅಂದರೆ ಅಲಂಕಾರ ಶಾಸ್ತ್ರ ಅಂದರೆ ಅಲ್ಲಿ ಒಂದು ವರ್ಷಕ್ಕೆ ಸುಮಾರು 23 ಅಲಂಕಾರಗಳನ್ನು ಕಲಿಬೇಕಾಗ್ತದೆ. ಓಕೆ. ಅದರಲ್ಲಿ ಉಪಮಾಲಂಕಾರ ಮತ್ತು ಶ್ಲೇಷಾಲಂಕಾರ ಅಂಥದ್ದು ಸುಮಾರು ಎಲ್ಲ ಅಲಂಕಾರಗಳಿವೆ. ಓಕೆ. ಕಾವ್ಯಾಲಂಕಾರ ಅಂತೆಲ್ಲ ಸುಮಾರು ಅಲಂಕಾರಗಳಿವೆ. ಅದಕ್ಕೆ ಸಂಬಂಧಿಸಿದ ಯಾವುದೋ ಒಂದು ಶ್ಲೋಕಗಳನ್ನು ಹಿಡ್ಕೊಂಡು ಅದಕ್ಕೆ ಉಪಮೆ ಯಾವುದು, ಉಪಮೆ ಮತ್ತು ಉಪಮಾನ ಯಾವುದು ಅಂತ ತಿಳ್ಕೊಂಡು ಓಕೆ. ತದನಂತರ ಅದರದ್ದು ವ್ಯಾಖ್ಯಾನ ಮಾಡೋದು, ತದನಂತರ ಆ ಶ್ಲೋಕ ಎಲ್ಲಿಂದ ಬಂತು, ಯಾವ ಸಂದರ್ಭದಲ್ಲಿ ಬಂತು, ಅದನ್ನೆಲ್ಲ ತಿಳ್ಕೊಂಡು ನಾವು ಪರೀಕ್ಷೆಗೆ ಅದನ್ನು ಪ್ರೆಸೆಂಟ್ ಮಾಡಬೇಕಾಗ್ತದೆ. ಓಕೆ. ನನ್ನ ಕುತೂಹಲಕ್ಕಾಗಿ ಸಂದರ್ಶನದ ಮಧ್ಯೆ ನಾನೊಂದು ವಿಚಾರವನ್ನು ಕೇಳಬೇಕು. ನಾವೀಗ ಯಾರಾದರೂ ನಮ್ಮ ಮನೆಗೆ ಅತಿಥಿಗಳು ಬಂದರೆ ನಮಸ್ಕಾರ, ಬನ್ನಿ, ಹೇಗಿದ್ದೀರಿ, ಆರೋಗ್ಯವಾಗಿದ್ದೀರಾ, ಬಾಯಾರಿಕೆ ತಗೊಳ್ಳಿ, ಹೀಗೆಲ್ಲ ಒಂದು ಬಾಜಲ್ ಪರ್ಲೆ ಅಂತ ತುಳುವಿನಲ್ಲಿ ಹೇಳುವಂಥ ಕ್ರಮ ಇರ್ತದೆ. ಅದನ್ನೇ ನಾವು ಸಂಸ್ಕೃತದಲ್ಲಿ ಹೇಗೆ ಹೇಳಬೇಕು ಜನರಿಗೆ ಒಂದು ಕುತೂಹಲಕ್ಕಾಗಷ್ಟೇ ವಿನಃ ಇದು ಯಾವುದೇ ಇದಕ್ಕಲ್ಲ. ಮೊದಲನೇದಾಗಿ ನಾವಿಬ್ಬರು ಪರಸ್ಪರ ಭೇಟಿಯಾದಾಗ ಓಕೆ, ಹರಿ ಓಂ ಹಾಂ ಅಂದರೆ ನಮಸ್ಕಾರ ಅಂತ. ತದನಂತರ ಆಗಚ್ಚತು ಅಂದರೆ ಬನ್ನಿ, ಉಪವಿಶತು ಕುಳಿತುಕೊಳ್ಳಿ. ಬಾಯಾರಿಕೆ ಏನಾದರೂ ಬೇಕಾ ಅಂತ ಕೇಳಲಿಕ್ಕೆ, ನೀರು ಬೇಕಾ ಅಂತ ಕೇಳಲಿಕ್ಕೆ, ಜಲಂ ಅವಶ್ಯಕಮ್ಮ, ಅವರು ನೀರು ನೀರು ಬೇಕಾ ಅಥವಾ ಚಾಯಂ ಅವಶ್ಯಕಮ್ಮ, ಕಾಫಿ ಅವಶ್ಯಕಮ್ಮ ಅಂತ ನಾವು ಕೇಳ್ತೇವೆ. ಆಗ ಅವರು ಆಮ್ ಅಂತ ಹೇಳಿದ್ರೆ ಓಕೆ ಬೇಕು ಅಂತ, ಮಾಸ್ತು ಅಂತ ಹೇಳಿದ್ರೆ ಈಗ ಮಾಸ್ತು ಅಂದ್ರೆ ಬೇಡ ಅನ್ನೋದು ನನಗೆ ಗೊತ್ತಾಯ್ತು, ಹೌದು, ಮಾ ಅಂದ್ರೆ ಬೇಕು ಅನ್ನೋದು ಗೊತ್ತಾಯ್ತು. ಹೌದು. ಎಲ್ಲೋ ಒಂದ್ ಕಡೆ ಸುಲಭ ಇದೆ, ನಾನು ಕಲಿಬೇಕು, ಆ ಪ್ರಯತ್ನವನ್ನ ಮಾಡಬೇಕು ಅಂತ ಇದ್ದೀನಿ. ಮಾ ಮತ್ತೆ ಅಸ್ತು, ಅಸ್ತು ಅಂದ್ರೆ ಇರ್ಲಿ, ಮಾ ಅಂದ್ರೆ ಬೇಡ. ಓಕೆ ಓಕೆ, ಮಾ ಅಂದ್ರೆ ಬೇಡ, ಅಸ್ತು ಅಂದ್ರೆ ಇರ್ಲಿ ಅನ್ನೋದು ಬೇಕು ಅಂತ. ಹಾಗೆ ಹೀಗೆ ಒಂದೊಂದೇ ಅಕ್ಷರಗಳನ್ನು ಕಲಿತಾ ಹೋದಾಗ ಅದು ಸುಲಭವಾಗಿ ಬರುತ್ತೆ. ನಾವೀಗ ಮಲಯಾಳ, ಹಿಂದಿ, ತಮಿಳು, ಇಂಗ್ಲೀಷು ಇದನ್ನೆಲ್ಲ ಹೇಗೆ ಅಭ್ಯಾಸ ಮಾಡ್ತೀವೋ ಅದೇ ಥರದಲ್ಲಿ. ಮಂಗಳೂರಲ್ಲಿ ತಾವು ವಾಸವಾಗಿದ್ರಿ, ಮಹಿಳಾ ಪಾಲಿಟೆಕ್ನಿಕ್ಕಲ್ಲಿ ಒಂದಷ್ಟು ಅಧ್ಯಯನ ಮಾಡಿದ್ರಿ, ಗ್ರಂಥ ವಿಜ್ಞಾನ ಹೇಳುವ ಸಬ್ಜೆಕ್ಟನ್ನು ತೆಗೆದುಕೊಂಡು ಆಯ್ಕೆ ಮಾಡಿ ಅದರಲ್ಲಿ ಅದು ಈಕ್ವಲ್ ಟು BA ಆಗಿರ್ಬೇಕಲ್ಲ? ಹೌದು. ಗ್ರಂಥ ವಿಜ್ಞಾನ ಶಾಸ್ತ್ರವನ್ನು ಮಾಡಿದ್ರಿ. ಮೇಡಮ್, ಏನು ಗ್ರಂಥ ವಿಜ್ಞಾನ ಶಾಸ್ತ್ರ ಅಂದರೆ ಏನು ಮತ್ತು ಅದರಲ್ಲಿ ಏನು ಪಡ್ಕೊಂಡ್ರಿ? ಅದು ನಿಮ್ಮ ಸಂಸ್ಕೃತಕ್ಕೆ ಹೇಗೆ ಅನುಕೂಲ ಆಯಿತು? ಅಂದರೆ ಗ್ರಂಥ ವಿಜ್ಞಾನ ಅಂತ ಹೇಳಿದರೆ ಮೇಡಮ್, ಮಧ್ಯೆ ಒಂದು ಸಣ್ಣ ಕುತೂಹಲಕ್ಕಾಗಿ, ಇಷ್ಟೆಲ್ಲ ಸಬ್ಜೆಕ್ಟ್ಗಳಿದೆ. ಡಿಪ್ಲೊಮೋದಲ್ಲಿ WPT ಇರ್ಬೋದು, KPT ಇರ್ಬೋದು, ಎಲ್ಲ ಸಂಸ್ಥೆಗಳಲ್ಲಿ ಬಹಳಷ್ಟು ಸಬ್ಜೆಕ್ಟ್ಗಳಿದ್ದಾವೆ. ಅದೆಲ್ಲವನ್ನು ಬಿಟ್ಟು ಗ್ರಂಥ ವಿಜ್ಞಾನವನ್ನು ತಗೊಂಡ್ರಿ, ಅದರಲ್ಲಿ ಸಾಧನೆಯನ್ನು ಮಾಡಿದ್ರಿ, ತದನಂತರ ಅದಕ್ಕೆ ಅದರ ಪೂರಕವಾಗಿ ತಾವು ಸಂಸ್ಕೃತವನ್ನು ಮುಂದುವರಿಸಿದ್ರೋ ಹೇಗೆ ಅನ್ನೋದು ಕುತೂಹಲ. ಅಂದರೆ ನಂದು ಒಮ್ಮೆದ್ದು ವಿದ್ಯಾಭ್ಯಾಸ ಆದಮೇಲೆ ಏನು ಮಾಡೋದಂತ ಅನ್ನಿಸ್ತು, ಬಿಡುವಿತ್ತು. ಹಾಗಾಗಿ ನಾನು ಇಲ್ಲಿಗೆ ಬಂದು ಗ್ರಂಥ ವಿಜ್ಞಾನ ಆದರೂ ಕಲಿಯುವ ಅಂತ ಸೇರಿಕೊಂಡೆ. ಗ್ರಂಥ ವಿಜ್ಞಾನವನ್ನು ಕಲಿತು ಒಂದು ಕೆಲಸಕ್ಕೆ ಸೇರುವ ಅಂತ ಅನ್ಕೊಂಡೆ. ಎಲ್ಲೋ ಒಂದು ಕಡೆ ಗ್ರಂಥಪಾಲಕರಾಗಿ. ಹೌದು, ಎಲ್ಲಿಯೋ ಒಂದು ಕಡೆ ಒಂದು ಸಣ್ಣ ಆಸೆ ನನಗೆ ಸೇರುವ ಅಂತ. ಅದು ದೈವವಶಾತ್ ನನಗೆ ಸೇರ್ಲಿಕ್ಕೆ ಆಗ್ಲಿಲ್ಲ ಕೆಲಸಕ್ಕೆ. ವಿವಾಹ ಆಯ್ತು. ತದನಂತರ ಮಕ್ಕಳು ಅಂತೇಳಿ ಎಲ್ಲ ಮತ್ತೆ ಅವರೆಲ್ಲ ದೊಡ್ಡವರಾಗಿ ಸೆಟ್ಲ್ ಆದ ಮೇಲೆ ನಾನು ನಿಧಾನವಾಗಿ ಸಂಸ್ಕೃತದ ಕಡೆ ವಾಲಿ. ಎಲ್ಲ ಒಂದು ಕಡೆ ಗ್ರಂಥ ವಿಜ್ಞಾನ ತಮಗೆ ಸಂಸ್ಕೃತಕ್ಕೆ ಅನುಕೂಲ ಮಾಡಿದೆಯಾ ಹೇಗೆ? ಸಂಸ್ಕೃತಕ್ಕೆ ಅನುಕೂಲ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಬೇಕಾದ ಈ ಧರ್ಮ ಗ್ರಂಥಗಳ ಪುಸ್ತಕಗಳು ಅವೆಲ್ಲ ಒಂದು ಕಡೆ ಇರ್ತವೆ. ಮತ್ತೆ ತರ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟ ಪುಸ್ತಕಗಳು, ಮತ್ತೆ ಈ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು, ಕಾಳಿದಾಸನ ಕಾವ್ಯಗಳು, ಅಂಥವೆಲ್ಲ ಒಂದೊಂದು ಕಡೆ ಅದು ಇರ್ತವೆ. ಅದನ್ನು ಹುಡುಕಿಕೊಂಡು ಹೋಗ್ಲಿಕ್ಕೆ
ನಮಗೆ ಯಾವುದು ಬೇಕು ರೆಫರೆನ್ಸಿಗೆ ಹಾ. ಅಲ್ಲಿ ಹೋಗಿ ಅದನ್ನ ಹುಡುಕ್ಲಿಕ್ಕೆ ಸುಲಭ ಆಗ್ತದೆ. ಮತ್ತು ಆ ಗ್ರಂಥಶಾಸ್ತ್ರದಲ್ಲಿ, ಗ್ರಂಥ ವಿಜ್ಞಾನದಲ್ಲಿ ತಾವು ಪದವಿಯನ್ನು ಪಡೆದಿರೋದ್ರಿಂದ ಅದರ ಬಗ್ಗೆ ಹೆಚ್ಚು ಆಸಕ್ತಿ ಕೂಡ ಇರ್ತದೆ ಅನ್ನೋದು ತಮ್ಮ ಅಭಿಪ್ರಾಯ. ಮತ್ತೆ ಅದೇ ಪದವಿಯನ್ನು ತಾವು ಪಡೆದಿರೋದ್ರಿಂದ ಸುಲಭವಾಗಿ ತಾವು ಯಾವುದು ಬೇಕು ಅನ್ನೋ ಆಯ್ಕೆಗೆ, ಅಂದರೆ ಬೇರೆಯವರಿಗಿಂತ ಸುಲಭ ಆಗಬಹುದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮೇಡಮ್, ತಮ್ಮ ಖಾಸಗಿ ಜೀವನದ ಬಗ್ಗೆ ನಾನು ಒಂದೆರಡು ಅಕ್ಷರಗಳನ್ನು ತಗೊಳ್ಬೇಕು. ಮಂಗಳೂರಿಗೆ ಯಾವ ವರ್ಷದಲ್ಲಿ ಬಂದ್ರಿ ತಾವು ಸಾಮಾನ್ಯ? ನಾವು ಮಂಗಳೂರಿಗೆ ಸಾಮಾನ್ಯ 88ನೇ ಇಸ್ವಿಯಲ್ಲಿ ಬಂದೆವು. 1988ನೇ ಇಸ್ವಿಯಲ್ಲಿ ಮಂಗಳೂರಿಗೆ ಬಂದೆ. ತಮ್ಮ ಯಜಮಾನರು ಅವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಅಂತ, ಈಗ ನಿವೃತ್ತ ಜೀವನ ಮಾಡ್ತಾ ಇದ್ದೀವಿ ಅಂತ ತಾವು ತಿಳಿಸಿ. ಮೇಡಮ್, ಯಾವ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು, ಎಲ್ಲೆಲ್ಲಿ ಮಾಡಿದ್ದೀರಿ? ಅಂದ್ರೆ ಬ್ಯಾಂಕ್ ಕ್ಷೇತ್ರ ಅಂದ ಕೂಡಲೇ ತಿರುಗಾಟ ಇರ್ತದೆ. ಈ ತಿರುಗಾಟದ ನಡುವೆ ಸಂಸ್ಕೃತ ಮುಗಿಸಿದ್ದೀರಿ. ಹಾಗಾಗಿ ನನಗೆ ಕುತೂಹಲ ಏನು ಅಂತಂದ್ರೆ, ಈ ತಿರುಗಾಟದ ಮಧ್ಯೆ ಸಾಧ್ಯ ಆಯ್ತಾ ಅಥವಾ ಒಂದೇ ಕಡೆ ಇದ್ರಾ, ಹೇಗೆ ಅಂತ ಅಷ್ಟೇ. ಇಲ್ಲ, ಅಂದ್ರೆ ನಾನು ವಿವಾಹ ಆದಾಗ ಇವರು ಅದೋನಿಯಲ್ಲಿದ್ರು. ಓಕೆ. ಅಲ್ಲಿ 1 ವರ್ಷ ಇದ್ದೆವು. ತದನಂತರ ತರೀಕೆರೆಗೆ ಬಂದೆವು. ಓಕೆ. ತದನಂತರ ಜಮಖಂಡಿ, ಚಿತ್ರದುರ್ಗ, ಹಾಗೆ ಲಾಸ್ಟಿಗೆ ಇಲ್ಲಿ ಮಂಗಳೂರಿಗೆ ಬಂದೆವು. ಮಂಗಳೂರಿಗೆ ಬಂದಾಗ ಅವರು ಯಜಮಾನರು ಬ್ಯಾಂಕಿಗೆ ಕೆಲಸಕ್ಕೆ ಹೋಗ್ತಾ ಇದ್ರು. ಹೌದು. ನನಗೆ ಬಿಡುವಿನ ವೇಳೆ ಸಿಗ್ತಾ ಇತ್ತು. ಹೌದು. ಆ ಬಿಡುವಿನ ವೇಳೆಯಲ್ಲಿ ಸುಮಾರು 10-12 ವರ್ಷ ನಾನು ಸಂಸ್ಕೃತವನ್ನ ಕಲಿಯಲು ಪ್ರಾರಂಭಿಸಿದೆ. ಹಾಗಾಗಿ ನನಗೆ ಯಾವ ತೊಂದರೆಯೂ ಆಗಲಿಲ್ಲ ಸಂಸ್ಕೃತವನ್ನು ಕಲೀಲಿಕ್ಕೆ. ಓಕೆ. ಸಂಸ್ಕೃತಕ್ಕೆ ತಾವು ಗ್ರಂಥವನ್ನು ಆಯ್ಕೆ ಮಾಡಿಕೊಂಡು ಕಲ್ತರೋ ಅಥವಾ ತಮಗೆ ಈ ಬೌದ್ಧಿಕ ಅಥವಾ ಹೇಳಿಕೊಡತಕ್ಕಂಥ ಗುರುಗಳು ಯಾರಾದರೂ ಇದ್ರಾ, ಹೇಗೆ? ನಾನು ಸಂಸ್ಕೃತವನ್ನು ಕಲೀಲಿಕ್ಕೆ ಬಹಳ ಮಂದಿ ಹತ್ರ ನಾನು ಹೋಗಿದ್ದೇನೆ. ಉದಾಹರಣೆಗೆ ಸುರತ್ಕಲ್ನಲ್ಲಿರುವ ಗಣೇಶ್ ಐತಾಳ್ ಅಂತ, ಸರಿ, ಅವರು ಬಹಳ ಚೆನ್ನಾಗಿ ವ್ಯಾಕರಣವನ್ನು ಹೇಳಿಕೊಟ್ರು ನನಗೆ. ಓಕೆ. ಅದೇ ರೀತಿ ಈಶ್ವರ ಪ್ರಸಾದ್ ಅಂತ ಇಲ್ಲಿ ನಂತೂರ್ ಕಾಲೇಜಲ್ಲಿದ್ರು ಗುರುಗಳು. ಓಕೆ. ಅವರು ನನಗೆ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ಡಾಕ್ಟರ್ ವಿಶ್ವಾಸ್ ಮಹೋದಯ ಮತ್ತೆ ಡಾಕ್ಟರ್ ಶಾಂತಲಾ ಅವರು ಬಹಳಷ್ಟು. ಹೌದೌದು. ಓಕೆ. ತಾವು ಸಂಸ್ಕೃತದಲ್ಲಿ MA ಮಾಡ್ತಾ ಇದ್ದಾಗ ಆಗ ತಮಗೆ ಸಹಾಯ ಮಾಡಿದವರನ್ನ ಯಾರನ್ನ ನೆನೆಸಿಕೊಳ್ಳೋ ಇಷ್ಟ ಇದ್ರೆ ಯಾರು ಅಂತ ನಾನು ಕೇಳ್ಬೋದಾ? ಆಗ ಸಹಾಯ ಮಾಡಿದವರು ಈಗ ಹೇಳಿದ್ನಲ್ಲ, ಅವರೇ ನನಗೆ ಸಹಾಯ ಮಾಡಿದ್ದಾರೆ. ಈಗ ಹೇಳಿದವರು ಅಷ್ಟು ಜನ ನಿಮಗೆ. ಯಾಕಂದ್ರೆ ನಾವು ಹಂತ ಹಂತವಾಗಿ ಮೇಲೆ ಹೋಗ್ಬೇಕಾದ್ರೆ ಹಂತ ಹಂತವಾಗಿ ಅವರದ್ದು ಕೊಡುಗೆ ನಮ್ಗೆ ಇದ್ದೇ ಇರ್ತದೆ. ಸರಿ ಸರಿ ಸರಿ. ಸಂಸ್ಕೃತವನ್ನ ಕಲ್ತ್ರಿ ತಾವು. ಈಗ ಉಚಿತ ಸಂಸ್ಕೃತ ಹೇಳಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಕೂಡ ಅಂದ್ರಿ. ಎಷ್ಟು ಜನರಿಗೆ ತಾವು ಸಂಸ್ಕೃತವನ್ನು ಹೇಳಿಕೊಡ್ತಾ ಇದ್ದೀರಿ? ತಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳು, ಅಲ್ಲಿ ವಿದ್ಯಾರ್ಥಿ ಅನ್ನೋದಕ್ಕೆ ಪ್ರಾಯದ ಅಥವಾ ಅವರ ವಯಸ್ಸಿನ ಅನುಗುಣಕ್ಕಾಗಿ ನಾನು ವಿದ್ಯಾರ್ಥಿ ಅನ್ನಿಲ್ಲ, ಕಲಿಕೆ ಅನ್ನೋ ದೃಷ್ಟಿಯಿಂದ ಎಷ್ಟು ವಿದ್ಯಾರ್ಥಿಗಳು, ಅವರು ಹಿರಿಯರು ಆಗಿರ್ಬೋದು ಕಿರಿಯರೇ ಆಗಿರ್ಬೋದು, ಕಲಿಯುವ ವಿದ್ಯಾರ್ಥಿ ಅಂತ. ಹಾಗೆ ನಾನು ಆ ಉದ್ದೇಶದಿಂದ ಎಷ್ಟು ಜನ ಇದ್ದಾರೆ ಅಂತ. ನಾನಂದ್ರೆ 2 ವರ್ಷದ ಹಿಂದೆ ಬೆಂಗಳೂರಿಗೆ ಗಿರಿನಗರದಲ್ಲಿ ಸಂಸ್ಕೃತ ಸಂಭಾಷಣಾ ಶಿಬಿರಕ್ಕೆ ಹೋಗಿದ್ದೆ. ಓಕೆ. ಅಲ್ಲಿ ಸಂಭಾಷಣಾ ಶಿಬಿರ ಅಟೆಂಡ್ ಆಗಿ ಇಲ್ಲಿ ಮಂಗಳೂರಲ್ಲಿ 2 ಸಲ ಶಿಬಿರವನ್ನ ಮಾಡಿದೆ. ಓಕೆ. ಸುಮಾರು ಒಂದೊಂದು ಶಿಬಿರದಲ್ಲಿ 30 ಜನ ವಿದ್ಯಾರ್ಥಿಗಳಿದ್ರು. ಓಕೆ. ಅಂದ್ರೆ ಸಣ್ಣವ್ರು ಇರ್ಬೋದು, ದೊಡ್ಡವರು ಇರ್ಬೋದು, ವಯೋವೃದ್ಧರು, ಆಸಕ್ತಿ ಇದ್ದವರು ಎಲ್ಲರೂ ಬಂದು ಸಂಸ್ಕೃತವನ್ನ ಕಲಿತಿದ್ರು. ಯಾಕಂದ್ರೆ ನಾನು ಮಾತಿನ ಮಧ್ಯೆ ತಮ್ಮಲ್ಲಿ ಅಧ್ಯಯನಕ್ಕೆ ಬರುವವರಿಗೆ ವಯಸ್ಸಿನ ಮಿತಿ ಇಲ್ಲ. ಕಿರಿಯರಿಂದ ಹಿದ್ದು ವಯಸ್ಕರು ವಯೋವೃದ್ಧರವರೆಗೆ ಹೆಣ್ಣು ಗಂಡು ಯಾರು ಬೇಕಿದ್ರು ಬಂದು ಕಲಿ. ಆಸಕ್ತಿ ಇದ್ದವರು ಯಾರು ಬೇಕಾದ್ರೂ ಬಂದು ಕಲಿಬಹುದು. ಎಷ್ಟು ದಿನಗಳ ತಾವು ಬೇಸಿಕ್ ಅಥವಾ ಪ್ರಾಥಮಿಕ ಅಧ್ಯಯನ ಅಂತ ನಾವು ಏನು ಹೇಳ್ತೇವೆ ಸಂಸ್ಕೃತ, ಅದನ್ನು ಎಷ್ಟು ದಿವಸಗಳ ಕಾಲ ಮಾಡ್ತೀರಿ ಮೇಡಮ್ ಸಾಮಾನ್ಯ? ಅಂದ್ರೆ ನಾವು ಸಂಭಾಷಣಾ ಶಿಬಿರ ಅಂತೇಳಿ 10 ದಿವಸಗಳ ತನಕ ಮಾಡ್ತೇವೆ. ಓಕೆ, ಸರಿ ಸರಿ. ತದನಂತರ ಅವರು ಕೋರ್ಸ್ಗಳಿಗೆ ಸೇರ್ಬೋದು, ವಿವಿಧ ಕೋರ್ಸ್ಗಳಿಗೆ ಸೇರಿ ಗುರುಮುಖೇನ ಕಲಿಬೇಕದ. ಈಗ ಎಲ್ಲೋ ಒಂದು ಕಡೆ ವಯೋವೃದ್ಧರು ಅಂತ ತಾವು ಹೇಳಿದ್ರಿ, ನಾನು ಹೇಳಿದೆ, ಅವರಿಗೆ ಬೇರೆ ಅಕ್ಷರ ಬರೆಯಕ್ಕೆ ಬರುವುದಿಲ್ಲ. ಕೇವಲ ಈಗ ವಯೋವೃದ್ಧರಾಗಿ ಅಥವಾ ಯಾರೇ ಒಬ್ಬ ಕೇವಲ ಮಾತಾಡಲಿಕ್ಕೆ ಕಲೀಲಿಕ್ಕಾಗಿ ಕೂಡ ಬರಬಹುದಾ ಅಲ್ಲಿಗೆ, ಹೇಗೆ? ಅಂದರೆ ವ್ಯಾಕರಣ ಬರೀಲಿಕ್ಕೆ ಗೊತ್ತಿಲ್ಲದೆ ಅಥವಾ ಬರೀಲಿಕ್ಕೆ ಮನಸ್ಸಿಲ್ಲದೆ ಅಥವಾ ಬರೀಲಿಕ್ಕೆ ಈಗ
ಯಾರೋ ಒಬ್ಬ ಕನ್ನಡದವ ಮಲಯಾಳ ಮಾತಾಡ್ತಾನೆ, ತಮಿಳು ಮಾತಾಡ್ತಾನೆ, ಹಾಗೆ ಕಲೀಲಿಕ್ಕೆ ಅವಕಾಶ ಇದೆಯಾ? ಹಾ, ಇದೆ, ಬರ್ಬೋದು, ಶಿಬಿರಕ್ಕೆ ಬರ್ಬೋದು. ಯಾಕಂದ್ರೆ ಒಂದಲ್ಲ ಒಂದು ಭಾಷೆ ಅವರಿಗೆ ಗೊತ್ತೇ ಇರ್ತದೆ, ಹಿಂದಿ ಅಥವಾ ಇಂಗ್ಲಿಷ್ ಗೊತ್ತಿರ್ತದೆ ಅವರಿಗೆ. ಹೌದು. ಹಾಗಾಗಿ ಅವರು ಫಾಲೋ ಮಾಡ್ತಾರೆ. ಪ್ರಾಂತೀಯ ಭಾಷೆಗಳಲ್ಲಿ ಕೂಡ ಒಂದಷ್ಟು ಸಂಸ್ಕೃತ ಪದಗಳು ಇದಾವೆ. ಹೌದು. ತಾವೀಗ ಆಗ ಹೇಳಿದ್ದು, ನನಗೂ ಸಂಸ್ಕೃತದ ಬಗ್ಗೆ ಹೆಚ್ಚು ಏನು ಜ್ಞಾನ ಇಲ್ಲ, ಆದ್ರೆ ನನ್ಗೆ ಅರ್ಥ ಆಯ್ತದೆ ಏನು ಅಂತ. ಹಾಗೆ ಅರ್ಥ ಮಾಡಿಕೊಳ್ಳುವವರು ಇದ್ದಾರೆ, ಹೌದು, ಮತ್ತೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಕೂಡ ಇದೆ. ಹೌದು. ಹಾಗಾಗಿ ತಾವು ಶಿಬಿರ ಮಾಡಿದಾಗ ಬಂದು ಕಲಿಬಹುದು ಅನ್ನೋದು ತಮ್ಮ ಅಭಿಪ್ರಾಯ. ಹೌದು, ಅದು ಉಚಿತವಾಗಿ ಶಿಬಿರಗಳನ್ನ ನಾವು ಮಾಡುದು. ಎಷ್ಟು ಗಂಟೆಗಳ ತರಬೇತಿ ಅಂತ ಕೊಡ್ತೀರಿ ತಾವು? ಅಂದ್ರೆ 10 ದಿವಸಗಳು 1.5 ಗಂಟೆ, ದಿವಸಕ್ಕೆ 1.5 ಗಂಟೆ. ಹೌದು, ದಿವಸಕ್ಕೆ ಸಾಮಾನ್ಯ ಇಷ್ಟೊತ್ತು ಪಡ್ಕೊಂಡದ್ದು. ಇನ್ನು ಮುಂದೆ ನಮಗೆ ತಮಗೆ ಸಂಖ್ಯೆ ಜಾಸ್ತಿ ಆಗ್ತದೆ, ಯಾಕೆ ಮಾಧ್ಯಮದಲ್ಲಿ ಬಂದಿದೆ. ಮಾಧ್ಯಮದಲ್ಲಿ ಬಂದಾಗ ತಮ್ಮ ದೂರವಾಣಿ ಸಂಖ್ಯೆ ಕೊಟ್ಟಾಗ ಅದನ್ನು ಸಂಪರ್ಕ ಮಾಡಿ ಆನ್ಲೈನ್ ಕ್ಲಾಸ್ಗಳು ತಾವು ಮಾಡ್ತೇನೆ ಅಂತ ಹೇಳಿರೋದ್ರಿಂದ ತಾವು ಕೊಡಲಿಕ್ಕೆ ಮುಕ್ತ ಅವಕಾಶವನ್ನು ಆಮೇಲೆ ಕೊಡ್ತೇನೆ ನಾನು. ಕಳೆದ ಸಲ ತಾವು ಎಷ್ಟು, ಒಂದು ಬ್ಯಾಚನ್ನು ಮಾಡಿದ್ರೆ ಹೇಗೆ? ಒಂದು? ನಾನು ಈಗ 2 ವರ್ಷದಿಂದ ಮಾಡ್ತಾ ಇದ್ದೇನೆ. ಓಕೆ, ಒಂದು ಬ್ಯಾಚ್ ವರ್ಷಕ್ಕೊಂದರಂತೆ. ಹೌದು, ಅಲ್ಲ ಬೆಳಗಿನ ಹೊತ್ತು ಮಧ್ಯಾಹ್ನದ ಹೊತ್ತು ಇಲ್ಲ, ಅದು ಸಂಜೆ ಮಾತ್ರ ಮಾಡುದು. ಸಂಜೆ ಮಾತ್ರ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಮಾಡ್ತೀರಿ? ಸಾಮಾನ್ಯವಾಗಿ 5 ಗಂಟೆಯಿಂದ 6:30 7 ಗಂಟೆ ತನಕ. ಓಕೆ. ಇನ್ನೊಂದು ವಿಷಯ, ತಾವು ಆಗಲೇ ಹೇಳಿದ್ರಿ ಉರ್ವಾ ಸ್ಟೋರ್ನಲ್ಲಿ ಮತ್ತು ಇನ್ನೊಂದು ಜಾಗ ಹೇಳಿದ್ರಿ, ಇಲ್ಲಿ ಸಂಸ್ಕೃತ ಭಾರತಿ, 2 ಕಡೆ ತಾವು ಮಾಡ್ತೀರಿ ಉಚಿತವಾಗಿ? ಹೌದು, ಸಂಪೂರ್ಣ ಉಚಿತ, ಯಾವುದೇ ಫೀಸ್ ಇಲ್ಲ? ಇಲ್ಲ. ಓಕೆ. ತಾವು ಆನ್ಲೈನ್ ಕ್ಲಾಸ್ ಮಾಡಬೇಕು ಅಂತ ಎಡಿಸ್ಕೊಂಡಿದ್ದೇನೆ ಅಂತ ಹೇಳಿದ್ರಿ, ಅದಕ್ಕೇನಾದರೂ ಫೀಸ್ ಇದೆಯಾ? ಜನರು ಏನಾದರೂ ಎಂಥದ್ದು ಅದಕ್ಕೆ ದರ ನಿಗದಿ ಮಾಡಿದ್ದೀರಾ ಅಥವಾ ಉಚಿತವಾಗಿ ಮಾಡ್ತೀರಾ? ಅದು ಹೇಗೆ, ಏನು? ಮುಕ್ತವಾಗಿ ಹೇಳಲಿಕ್ಕೆ ಅವಕಾಶ ಇದೆ ಇಲ್ಲಿ. ಯಾಕಂದರೆ ನೀವು ಕಲ್ತಿದ್ದು ಅಷ್ಟು ಕಷ್ಟಪಟ್ಟೇ ಕಲ್ತಿದ್ದೀರಿ. ಒಂದು ವೇಳೆ ಹಾಗೆ ಫೀಸ್ ಇದ್ದರೆ ಅದನ್ನು ಕೂಡ, ಫೀಸ್ ಎಷ್ಟು ಅನ್ನೋದನ್ನು ಹೇಳದೆ ಹಾಗೆ ಹೇಳಿ, ಅಥವಾ ಉಚಿತವಾಗಿ ಮಾಡ್ತೀರಾದರೆ ಅದನ್ನು ಕೂಡ ಮಾಧ್ಯಮದ ಮುಂದೆ ಹೇಳಿ. ಅಂದ್ರೆ ನಮ್ಮ ಸಂಸ್ಕೃತ ಭಾರತಿ ವತಿಯಿಂದ ನಡೆಯುವ ಕೋರ್ಸುಗಳೆಲ್ಲ ಉಚಿತ. ಯಾಕಂದ್ರೆ ನಾವು ಸಂಪೂರ್ಣ ಕಲ್ತಿದ್ದು ಉಚಿತವಾಗಿ. ಹಾಗಾಗಿ ಉಚಿತವಾಗಿಯೇ ನಾವು ಒಂದು ಸೇವಾ ರೂಪದಲ್ಲಿ ಎಲ್ಲರೂ ಸಂಸ್ಕೃತವನ್ನ ಕಲಿಬೇಕು, ದೇವ ಭಾಷೆಯನ್ನ ಎಲ್ಲರೂ ಕಲಿಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಸ್ಕೃತ ಸಂಭಾಷಣೆ ಶಿಬಿರವನ್ನ ಅಂದ್ರೆ ತಾವು ಯಾವುದೇ ಶುಲ್ಕವನ್ನ ತೆಗೆದುಕೊಳ್ಳುವುದಿಲ್ಲ? ಶುಲ್ಕವೂ ಇಲ್ಲ, ಪುಸ್ತಕದ ಬೆಲೆ ಮತ್ತೆ ಪರೀಕ್ಷಾ ಶುಲ್ಕ ಅಷ್ಟೇ. ಓಕೆ. ಪ್ರಿಯ ವೀಕ್ಷಕರೇ ಗಮನಿಸಿ, ವಿಚಾರ ಏನು ಅಂತಂದರೆ, ಯಾವುದೇ ಶುಲ್ಕವನ್ನು ಪಡ್ಕೊಳ್ಳದೆ ಈಗಾಗಲೇ ಕಳೆದ 2 ವರ್ಷಗಳಿಂದ ಸಂಸ್ಕೃತ ತರಬೇತಿಯನ್ನು ಮಾಡ್ತಾ ಇರತಕ್ಕಂಥ ವೀಣಾ ಗರ್ದೆ ಅವರು ಮುಂದಿನ ದಿನಗಳಲ್ಲೂ ವಿಶೇಷವಾಗಿ ಉಚಿತವಾಗಿ ಶಿಬಿರಗಳನ್ನು ಮಾಡ್ತೇನೆ ಹೇಳ್ತಾ ಇದ್ದಾರೆ. ಉಚಿತವಾಗಿ ನಾನು ಕಳೆದ ಕೆಲವು ವರ್ಷಗಳಿಂದ ಸಂಸ್ಕೃತ ಮಾತಾಡತಕ್ಕಂಥ ಮೂಲಭೂತ ಹೇಳಿಕೊಡುವುದನ್ನು ಮಾಡ್ತಾ ಇದ್ದೇನೆ, ಮುಂದೆಯೂ ಮುಂದುವರಿಸ್ತೇನೆ. ಮುಂದೆ ಆನ್ಲೈನ್ ಕ್ಲಾಸಲ್ಲಿ ಕೂಡ ಮಾಡಲಿಕ್ಕೆ ಇದ್ದೇನೆ. ಆದರೆ ಇದೆಲ್ಲವೂ ಸಂಪೂರ್ಣ ಉಚಿತ. ನನ್ನ ದೇಶ, ನನ್ನ ನಾಡು, ಸಂಸ್ಕೃತವನ್ನು ಕಲಿಬೇಕು, ದೇವಭಾಷೆಯನ್ನು ಕಲಿಬೇಕು ಹೇಳತಕ್ಕಂಥ ಇರಾದೆ ಇಟ್ಕೊಂಡು ವೀಣಾ ಗರ್ದೆಯವರು ನಾನೆಷ್ಟು ಕಷ್ಟಪಟ್ಟು ಕಲ್ತಿದ್ದೀನಿ, ನಾನೆಲ್ಲವೂ ಉಚಿತವಾಗಿ ಕಲ್ತಿರೋದರಿಂದ ನನ್ನ ಜೊತೆ ಕಲಿಯತಕ್ಕಂಥವರಿಗೆ ಸಂಪೂರ್ಣ ಉಚಿತವಾಗಿ ನಾನು ಇದನ್ನು ಸಂಸ್ಕೃತವನ್ನು ಹೇಳಿಕೊಡ್ತೇನೆ ಹೇಳತಕ್ಕಂಥ ದೊಡ್ಡ ಮನಸ್ಸನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, ನಾನು ಈ ಕಾರ್ಯಕ್ರಮದ ಕೊನೆಯಲ್ಲಿ ಅವರ ದೂರವಾಣಿ ಸಂಖ್ಯೆಯನ್ನು ಅವರಿಂದಲೇ ಕೊಡಿಸ್ತೀನಿ. ಅವರನ್ನು ದೂರವಾಣಿ ಸಂಖ್ಯೆ ಮುಖಾಂತರ ತಾವು ಕಚೇರಿ ಸಮಯದಲ್ಲಿ ಸಂಪರ್ಕಿಸಿ. ಯಾಕಂದರೆ ವೀಕ್ಷಕರೇ ದಯವಿಟ್ಟು ಅರ್ಥ ಮಾಡಿಕೊಡಿ, ದೂರವಾಣಿ ಸಂಖ್ಯೆ ಸಿಕ್ಕಿತು ಅಂದ ಕೂಡಲೇ ರಾತ್ರಿ 10 ಗಂಟೆ 11 ಗಂಟೆಗೆ ಫೋನ್ ಮಾಡೋದಲ್ಲ. ಕಚೇರಿ ಸಂದರ್ಭದಲ್ಲಿ, ಕಚೇರಿ ಸಮಯದಲ್ಲಿ ತಾವು ಅವರನ್ನು ಸಂಪರ್ಕಿಸಿ ತಮಗೆ ಬೇಕಾದಂಥ ಸಂಸ್ಕೃತ ಜ್ಞಾನ ಪಡ್ಕೊಳ್ಳಿಕ್ಕೆ ಆಶೆ ಇದ್ದರೆ ಅದಕ್ಕೂ ಇವತ್ತು ಅಭಿಮತ ವಾಹಿನಿ ಮುಖಾಂತರ ನಿರೂಪಕನಾಗಿ ನಾನು ಮಂದಾರ ರಾಜೇಶ್ ಮಾಡಿಕೊಡ್ತಾ ಇದ್ದೇನೆ ಹೇಳ್ತಾ, ಮೇಡಮ್ ತಾವು ಸಂಸ್ಕೃತ ಆನ್ಲೈನ್ ಕ್ಲಾಸನ್ನು ಮಾಡ್ತೀರಿ ಅಂತ ಹೇಳಿದ್ರಿ. ಯಾವ ರೂಪದಲ್ಲಿ ಮಾಡಬೇಕು ಮತ್ತು ಯಾವುದನ್ನು ಕಲಿಸಬೇಕು ಆನ್ಲೈನ್ನಲ್ಲಿ ಅಂತ ಇದ್ದೀರಿ ಅಂತ ಒಂದಷ್ಟು ವೀಕ್ಷಕರಿಗೆ ವಿವರಣೆ ಬೇಕಿತ್ತು. ನಾನು ಸಂಸ್ಕೃತವನ್ನು ಈ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತಿದೆ, ಅದನ್ನು ಮಾಡ್ತೇನೆ. ಸರಿ. ಈಗ ಇನ್ನೊಂದು ವಿಷಯ, ತಾವು ಸಂಸ್ಕೃತವನ್ನು ಹೇಳಿಕೊಟ್ಟ ನಂತರ
ಎಲ್ಲರೂ ಎಕ್ಸಾಮ್ ಕೂತ್ಕೊಳ್ತಾರೆ ಅಂತಲ್ಲ, ಎಲ್ಲರೂ ಅದನ್ನು ಪರೀಕ್ಷೆ ಬರೀತಾರೆ ಅಂತಲ್ಲ. ಯಾರಾದರೂ ಬರೆಯುವುದಿದ್ರೆ ಅದಕ್ಕೆ ತಮ್ಮ ಹತ್ರ ವ್ಯವಸ್ಥೆ ಇದೆಯಾ, ಹೇಗೆ? ವ್ಯವಸ್ಥೆ ಇದೆ. ಓಕೆ. ಅಲ್ಲ, ಅದಕ್ಕೆ ಈ ಪುಸ್ತಕಗಳು ಬೇಕಾಗುತ್ತೆ. ಪುಸ್ತಕಗಳೆಲ್ಲ ಬೇಕಾದ್ರೆ ಮಂಗಳೂರು ಸಂಸ್ಕೃತ ಭಾರತಿ ಅಲ್ಲಿ ಹೋಗಿ ಸಂಪರ್ಕ ಮಾಡಿದ್ರೆ ಪರೀಕ್ಷೆ ತಯಾರಿಗೆ ಬೇಕಾದಂತ ಎಲ್ಲ ಪುಸ್ತಕಗಳು ಸಿಗ್ತವೆ. ಅದಕ್ಕೆ ಅಂದ್ರೆ ಒಂದೊಂದೇ ಪುಸ್ತಕ ಇರೋದು, ಹಾಗಾಗಿ ಆ ಪುಸ್ತಕದಲ್ಲಿ ಇದ್ದದನ್ನ ಕಲ್ತ್ಕೊಂಡ್ರೆ ಆಯ್ತು. ಅಂದ್ರೆ ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಪುಸ್ತಕವನ್ನ ಅವರು ಖರೀದಿ ಮಾಡಬೇಕಾಗ್ತದ ಅಥವಾ ಅಲ್ಲಿ ಓದಿ ಅಲ್ಲೇ ಇಟ್ಟು ಬರುವಂಥದ್ದ, ಅದು ಹೇಗೆ ಅನ್ನೋದು ಒಂಚೂರು ಗೊತ್ತಾಗ್ಲಿಕ್ಕಾಗಿ. ಅಂದ್ರೆ ಸಂಸ್ಕೃತ ಭಾರತಿಗೆ ಹೋದ್ರೆ ಅಲ್ಲಿ ಪುಸ್ತಕಗಳನ್ನ ಕೊಡ್ತಾರೆ, ನೀವು ಯಾವ ಕೋರ್ಸಿಗೆ ಸೇರ್ಬೇಕು ಅಂತ ಇದ್ರೆ ಆ ಕೋರ್ಸಿಗೆ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಕೊಟ್ರೆ ಆಯ್ತು. ಈಗ ಸಂಸ್ಕೃತ ಭಾರತಿ ಕಚೇರಿ ಮಂಗಳೂರಿನಲ್ಲಿ ಎಲ್ಲಿದೆ? ಅದು ಸಂಘನಿಕೇತನದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಓಕೆ. ಮಂಗಳೂರು ಸಮೀಪ ಸಂಘನಿಕೇತನದಲ್ಲಿ ಮಣ್ಣಗುಡ್ಡೆ ಸಮೀಪ. ತಾವು ದೂರದಿಂದ ಬರುವವರಾದರೆ ಮಂಗಳೂರು ಮಹಾನಗರ ಪಾಲಿಕೆಯ ಸ್ವಲ್ಪ ದೂರದಲ್ಲಿ ಅಂತ ಕರೀಬಹುದು. ಸಂಘನಿಕೇತನ ಅಂತ ದೊಡ್ಡ ಸಂಸ್ಥೆ ಇದೆ. ಅಲ್ಲಿ ಸಂಸ್ಕೃತ ಭಾರತಿ ಅಂತ 1ನೇ ಮಹಡಿಯಲ್ಲಿ ಕಾರ್ಯಾಚರಿಸ್ತಾ ಇದೆ. ಅಲ್ಲಿ ತಾವು ಕಲೀಲಿಕ್ಕೆ ಮುಕ್ತ ಅವಕಾಶ ಇದೆ. ಅಲ್ಲಿ ಬೇಕಾದ ಪುಸ್ತಕಗಳು ಸಿಗ್ತವೆ. ಅಲ್ಲೇ ಆದರೆ ಉಚಿತವಾಗಿ ಕಲಿತು ಅಲ್ಲಿಟ್ಟು ಬರಬಹುದು. ಒಂದು ವೇಳೆ ಯಾರಿಗಾದರೂ ಪುಸ್ತಕ ಖರೀದಿಗೆ ಅವಕಾಶ ಇದೆಯಾ ಮೇಡಮ್? ಅಲ್ಲಿ ಇದೆ. ಪುಸ್ತಕವನ್ನು ತಾವೇನಾದ್ರು ಸ್ವಂತ ಖರೀದಿ ಮಾಡಿ ಕಲಿಬೇಕು ಅಂತ ಇದ್ದರೆ, ಹೇಳಿಕೊಟ್ಟದ್ದು ಮತ್ತೆ ಮರ್ತೋಗ್ತದೆ, ನಾನು ಮತ್ತೆ ಮನೆಯಲ್ಲಿ ಅಭ್ಯಾಸ ಮಾಡ್ತೇನೆ ಅಂತ ಇದ್ದರೆ ತಾವು ಖರೀದಿ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಒಂದಂತೂ ಸ್ಪಷ್ಟ, ಶ್ರೀಮತಿ ವೀಣಾ ಗರ್ದೆಯವರು ಸಂಪೂರ್ಣ ಉಚಿತವಾಗಿ ಸಂಸ್ಕೃತವನ್ನು ಹೇಳಿಕೊಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೀವು ಶ್ರೀಮತಿ ವೀಣಾ ಗರ್ದೆಯವರನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಿ ಏನು ಮಾಡಬೇಕು ಅನ್ನೋದನ್ನು, ಯಾವ ರೀತಿ ಮುಂದೆ ಹೋಗಬೇಕು ಅನ್ನೋ ಮಾರ್ಗದರ್ಶನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಎರಡನೇದಾಗಿ ಮಂಗಳೂರಿನ ಸಂಸ್ಕೃತ ಭಾರತಿಯಲ್ಲಿ ಕೂಡ ತಾವು ನೇರವಾಗಿ ಹೋಗಿ ಅಲ್ಲಿ ಏನು ಅಲ್ಲಿಯ ನಿಬಂಧನೆಗಳಿದೆ, ಆ ನಿಬಂಧನೆಗೆ ಒಳಪಟ್ಟು ಉಚಿತವಾಗಿ ಕಲೀಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಇವತ್ತು ನನ್ನ ಜೊತೆ ಬಂದಂಥ ವೀಣಾ ಗರ್ದೆಯವರು ತಿಳಿಸಿದ್ದಾರೆ. ಅಂದ್ರೆ ಅಲ್ಲಿ ಅನೇಕ ಶಿಕ್ಷಕಿಯರಿದ್ದಾರೆ ನಮ್ಮ ಹಾಗೆ, ಅವರು ಅನೇಕ ತರಗತಿಗಳನ್ನ ನಡೆಸ್ತಾರೆ. ಸಣ್ಣ ಮಕ್ಕಳಿಗೆ ಬಾಲಕೇಂದ್ರ ಇರ್ಬೋದು, ಆ ಬಾಲಕೇಂದ್ರದ ತರಗತಿಯನ್ನು ನಾನು ಮಾಡ್ತೇನೆ. ಮತ್ತೆ ಕರೆಸ್ಪಾಂಡೆನ್ಸ್ ಕೋರ್ಸ್ ಇರ್ಬೋದು. ಅದೇ ರೀತಿ ಸಣ್ಣ ಮಕ್ಕಳಿಗೆ ಅಂದ್ರೆ 4, 5ನೇ, 6ನೇ ತರಗತಿನ ಮಕ್ಕಳಿಗೆ ಕ್ಲಾಸುಗಳಿವೆ, ಸಪರೇಟ್ ಕ್ಲಾಸುಗಳು. ದೊಡ್ಡವರಿಗೆ ಶೃಂಗೇರಿ ಸುರ ಸರಸ್ವತಿ ಸಭಾ ಅವರು ನಡೆಸುವ ಪರೀಕ್ಷೆಗಳಿಗಿರ್ಬೋದು, MA ಅವರಿಗಿರ್ಬೋದು. ಹಾಗೆ ಯಾರ್ಯಾರಿಗೆ ಯಾವ ತರಗತಿಗೆ ಸೇರಬೇಕು ಅಂತ ಇಷ್ಟವಿದೆ ಅವರೆಲ್ಲರೂ ಅಲ್ಲಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅವಕಾಶ ಇದೆ. ಓಕೆ ಮೇಡಮ್, ನನಗೆ ಮುಂದುವರೆದು ಒಂದು ಕುತೂಹಲ, ಈ ಸಂಸ್ಕೃತವನ್ನೇ ಆಯ್ಕೆ ಮಾಡಿಕೊಂಡ್ರಿ ಯಾಕೆ? ಇಷ್ಟೆಲ್ಲ ಸಬ್ಜೆಕ್ಟ್ಗಳಿದೆ. ಆಗ ತಾವು ಹೇಳಿದ್ರಿ ಒಂದು ದೇವಭಾಷೆಯನ್ನು ಕಲಿಬೇಕು, ಜನರೆಲ್ಲರೂ ಕಲಿಬೇಕು ಅನ್ನೋದು. ಅದನ್ನೇ ಯಾಕೆ ಆಯ್ಕೆ ಮಾಡಿದ್ದೀರಿ ಅಂತ ಮತ್ತೊಮ್ಮೆ ಕುತೂಹಲಕ್ಕಾಗಿ ನಾನು ಅಷ್ಟೇ. ಹೌದು, ಯಾಕಂದ್ರೆ ನಾನು ಸಣ್ಣವಳಿದ್ದಾಗ ಕಲಿಕೆಯಲ್ಲಿ ಬಹಳ ಹಿಂದೆ ಇದ್ದೆ. ಓಕೆ. ಈ ಮ್ಯಾಥ್ಸ್ ಅನ್ನೋದು ನನಗೆ ಏನು ಗಣಿತ ಶಾಸ್ತ್ರ ಅದು ಕಬ್ಬಿಣದ ಕಡಲೆ ಆಗಿತ್ತು. ಹಾಗಾಗಿ ಬಹಳ ಕಷ್ಟ ಆಗ್ತಿತ್ತು ನನಗೆ. ತದನಂತರ ಕಾಲೇಜಲ್ಲಿ BCom ಓದುವಾಗ್ಲೂ ಹಾಗೆ ಈ ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಬೇರೆ ಬೇರೆ ಸಬ್ಜೆಕ್ಟುಗಳೆಲ್ಲ ಬಹಳ ಕಷ್ಟ ಆಗ್ತಿತ್ತು. ಸಂಸ್ಕೃತ ಅಂತ ಹೇಳೋದು ಬಹಳ ಸುಲಭವಾಗಿ ನನಗೆ ಕಲ್ತ್ಕೊಳ್ಳಿಕ್ಕೆ ಆಗ್ತಿತ್ತು, ಸುಲಭ ಆಯ್ತು. ಹಾಗಾಗಿ ನಾನು ಇದನ್ನೇ ಆಯ್ಕೆ ಮಾಡಿದ್ದೆ, ಇದನ್ನೇ ಗಟ್ಟಿಯಾಗಿ ಇಟ್ಕೊಂಡೆ. ಮೇಡಮ್, ನನ್ಗೆ ಇನ್ನೊಂದು ಕುತೂಹಲ, ಯಾರೋ ಹೇಳೋದು ಕೇಳಲ್ಪಟ್ಟೆ. ಸಂಸ್ಕೃತ ಮಾತ್ರ ಅಲ್ಲ, ತಾವು ಗಮಕ ಕ್ಷೇತ್ರದಲ್ಲಿ ಕೂಡ ಒಂದಷ್ಟು ಕೈಯಾಡಿಸಿದ್ದೀರಿ ಅಂತ ಕೇಳಲ್ಪಟ್ಟಿದ್ದೀವಿ. ಹೌದಾ ಇದು? ಹೌದಾಗಿದ್ರೆ ಗಮಕ ಅಂದರೆ ಏನು ಅನ್ನೋದು ನಾವು ಸಂಸ್ಕೃತದ ಬಗ್ಗೆ ವಿಸ್ತಾರವಾಗಿ ಮಾತಾಡಿದ್ವಿ. ಈ ಸಂಸ್ಕೃತಕ್ಕೂ ಗಮಕಕ್ಕೂ ಏನಾದರೂ ಸಂಬಂಧಗಳಿದೆಯಾ? ಗಮಕ ಗ್ರಾಮ ಅನ್ನೋದು ಇದೆ, ನಾನು ಹೋಗಿದ್ದೀನಿ, ಶಿವಮೊಗ್ಗದ ಹೊಸಹಳ್ಳಿ ಸಮೀಪ, ಮತ್ತೂರು ಅಂತ ಗ್ರಾಮದಲ್ಲಿ, ಹೊಸಹಳ್ಳಿ ಅಂತಲೂ ಕರೀತಾರೆ ಕಾಣ್ತಾ. ಅಲ್ಲಿಗೆ ನಾನು ಹೋಗಿದ್ದೇನೆ. ಗಮಕ ಗ್ರಾಮ, ಎಲ್ಲರೂ ಗಮಕ ಗ್ರಾಮದಲ್ಲಿ ಗಮಕದ ಅಧ್ಯಯನ ಮಾಡ್ತಾರೆ ಮತ್ತು ಅಲ್ಲೆಲ್ಲ ಗಮಕವನ್ನು ನಿತ್ಯ ಪಠಣ ಮಾಡ್ತಾರೆ. ಅದು ನಾನು ನೋಡಿ ಬಂದಿದ್ದೀನಿ. ಆದರೆ ಅದಕ್ಕೆ ಪೂರ್ತಿ ವಿವರ ತಿಳ್ಕೊಳ್ಳಿಕ್ಕೆ ನನ್ನಿಂದ ಆಗಿರಲಿಲ್ಲ. ತಾವು ಗಮಕದ ಬಗ್ಗೆ ಆಸಕ್ತಿ ಹೊಂದಿದವರು
ಗಮಕದಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೀರಿ, ಹೇಗೆ ಮೇಡಮ್? ಅದು ಹಿಂದೆ ಒಂದು ದೇವಸ್ಥಾನದಲ್ಲಿ ಗುರುಗಳಾದ ಮಂಜುಳಾ ಸುಬ್ರಹ್ಮಣ್ಯ ಭಟ್ ಅಂತ ಅವರು ಗಮಕವನ್ನು ಪ್ರಸ್ತುತಪಡಿಸಿದ್ರು. ಓಕೆ. ಅವರ ಸ್ವರವನ್ನು ನೋಡಿ ನನಗೆ ಬಹಳ ಇಷ್ಟ ಆಯಿತು. ಸರಿ. ಹಾಗೆ ಅವರು ಗಮಕವನ್ನು ಹೇಳಿಕೊಡ್ತಾರೆ ಅಂತ ಗೊತ್ತಾಯಿತು. ಹಾಗಾಗಿ ಅವರ ತರಗತಿಗೆ ನಾನು ಸೇರಿಕೊಂಡೆ. ಇದೀಗ ಗಮಕ ಪ್ರಥಮ ಪರೀಕ್ಷೆ ಆಯಿತು. ಈಗ ಇನ್ನು ಗಮಕದ ನೆಕ್ಸ್ಟ್ ಲೆವೆಲ್ ಪ್ರೌಢಕ್ಕೆ ತಯಾರಾಗ್ತಾ ಇದ್ದೇವೆ. ಮುಂದಿನ ತಿಂಗಳು ಪರೀಕ್ಷೆ ಇದೆ. ಹಾಗೆ ಅದಕ್ಕೋಸ್ಕರ ತರಬೇತಿ ಇದೆ. ಮೈಸೂರಿಗೆ ಮುಂದಿನ ವಾರದಲ್ಲಿ ಹೋಗುವವಳಿದ್ದೇನೆ ನಾನು. ಹಾಗೆ ನನ್ನ ಗುರುಗಳು ಈಗ ಮಂಜುಳಾ ಸುಬ್ರಹ್ಮಣ್ಯ ಭಟ್ ಅಂತ ಬಹಳ ಚೆನ್ನಾಗಿ ಗಮಕ ಹೇಳಿಕೊಡ್ತಾರೆ. ಹೌದು, ಕಲಿಸ್ತಾರೆ. ಸರಿ ಸರಿ. ಬಂಟ್ವಾಳ ಸಮೀಪದ ಮಂಚಿಯವರು ತಮಗೆ ಹೇಳಿಕೊಡ್ತಾ ಇದ್ದಾರೆ. ಬಹಳ ಜನ ಅದರಲ್ಲಿ ಆನ್ಲೈನ್ ಅಲ್ಲಿ ಕಲಿತಾ ಇದ್ದಾರೆ. ಅಂದ್ರೆ ವಾರಕ್ಕೆ ಒಂದೇ ಸಲ ಕ್ಲಾಸ್ ಮಾಡುವುದಾದ್ರೂ ಸಹ ಬಹಳ ಚೆನ್ನಾಗಿ ಮಾಡ್ತಾರೆ. ಬಹಳ ಮಂದಿ ಮಹಿಳೆಯರು ಉತ್ಸಾಹದಿಂದ ಎಲ್ಲರೂ ಪಾಲ್ಗೊಳ್ತಾರೆ. ಓಕೆ ಮೇಡಮ್, ಗಮಕ ಅಂದ್ರೆ ಏನು? ಅದೆಷ್ಟೋ ಜನರಿಗೆ ಗಮಕ ಅನ್ನೋದು ಹೇಳಲಿಕ್ಕೆ ಗೊತ್ತಿದೆ. ಈ ಗಮಕ ಏನದು ಹಾಗಂದ್ರೆ? ಗಮಕ ಅಂತ ಹೇಳಿದ್ರೆ ಒಂದು ಕಾವ್ಯ, ಉದಾಹರಣೆಗೆ ಕುಮಾರವ್ಯಾಸನ ಕಾವ್ಯ ಇರ್ಬೋದು ಅಥವಾ ರಾಘವಾಂಕನ ಕಾವ್ಯವಿರ್ಬೋದು. ಅದನ್ನ ನಾವು ರಾಗದಲ್ಲಿ ಹೇಳುದು. ಸಂಗೀತಕ್ಕೆ ಸಂಬಂಧಪಟ್ಟ ಯಾವುದಾದರೂ ಒಂದು ರಾಗವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪ್ರಸ್ತುತಪಡಿಸುದು, ಪದ್ಯವನ್ನು. ಈಗ ನನಗೊಂದು ಸಂಶಯ ಬಂತು. ಹಾಗಾದ್ರೆ ಗಮಕ ಕಲಿಬೇಕಾದ್ರೆ ಸಂಗೀತ ಜ್ಞಾನ ಬೇಕೋ ಅಥವಾ ಗಮಕದಲ್ಲೇ ಸಂಗೀತ ಜ್ಞಾನ ಬರುತ್ತಾ, ಹೇಗೆ? ಅಂದ್ರೆ ಸಂಗೀತವನ್ನು ಕಲಿತ್ರೆ ಒಳ್ಳೇದು. ಓಕೆ. ನಾವೆಲ್ಲ ಸ್ವಲ್ಪ ಸ್ವಲ್ಪ ಸಂಗೀತವನ್ನು ಕಲ್ತಿದ್ದೇವೆ. ಸಂಗೀತ ಒಬ್ಬ ಕಲೀಲಿಲ್ಲ, ಅವ ಗಮಕದಲ್ಲೇ ಸಂಗೀತವನ್ನು ಅಳವಡಿಸಿಕೊಳ್ಳಲಿಕ್ಕೆ, ಅದರಲ್ಲಿ ರಾಗವನ್ನು ಹಾಕ್ಲಿಕ್ಕೆ ಅವಕಾಶ ಇದೆಯಾ? ಅವಕಾಶ ಇದೆ, ಸಾಧ್ಯ ಇದೆ. ಅಂದ್ರೆ ಕೆಲವರು ಬೇಗ ಫಾಲೋ ಮಾಡ್ತಾರೆ ಗಮಕವನ್ನು. ಓಕೆ. ಉದಾಹರಣೆಗೆ ಕಲ್ಯಾಣಿ ರಾಗ ಇರ್ಬೋದು, ಆನಂದ ಭೈರವಿ ರಾಗ ಇರ್ಬೋದು, ಶಿವರಂಜನ ರಾಗ ಇರ್ಬೋದು. ಈಗ ಅದು ಯಾವುದು ನನಗೆ ಗೊತ್ತಿಲ್ಲ, ನಾನು ಗಮಕಕ್ಕೆ ಹೇಗೆ ಸೇರಿಕೊಳ್ಳಬೇಕು? ಅದು ಗುರುಗಳು ಹೇಳಿಕೊಡ್ತಾರೆ. ಈ ರಾಗದಲ್ಲಿ ಈ ತರ ಕಾವ್ಯವನ್ನು ಪ್ರಸ್ತುತಪಡಿಸಬಹುದು. ಅದರಲ್ಲಿ ಭಾವ ಮುಖ್ಯ ಆಗ್ತದೆ. ಸರಿ ಸರಿ. ತಾಳದ ಅಷ್ಟು ಅದಕ್ಕೆ ಪ್ರಾಶಸ್ತ್ಯ ಇಲ್ಲ, ಭಾವ ಮುಖ್ಯ ಆಗ್ತದೆ. ಆ ಭಾವವನ್ನು ಪ್ರಸ್ತುತಪಡಿಸುವ ಮುಖಾಂತರ ನೀವು ಒಂದು ರಾಗವನ್ನ ಇಟ್ಕೊಂಡು ಅದರಲ್ಲಿ ಚೆನ್ನಾಗಿ ಏನನ್ನ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ, ಅದಕ್ಕೆ ರಾಗಕ್ಕಿಂತ ಭಾವನೆಗಳನ್ನು ಹೆಚ್ಚು ತುಂಬಬೇಕು. ಜೊತೆಗೆ ರಾಗವನ್ನು ಮತ್ತು ಭಾವನೆಗಳನ್ನು ಒಟ್ಟು ತುಂಬಿ ಹಾಡಿದಾಗ ಅದು ಗಮಕ ಪರಿಪೂರ್ಣ ಅಂತ ತಾವು ಹೇಳ್ತೀರಿ. ಗಮಕ ಅಂದ ನಂತರ ನಾನು ಇನ್ನೊಂದು ಪ್ರಶ್ನೆ, ಎಲ್ಲಿಯಾದರೂ ತಾವು ಕಾರ್ಯಕ್ರಮವನ್ನು ನೀಡಿದ್ದೀರಾ ಗಮಕದ ಬಗ್ಗೆ, ಹೇಗೆ? ಅಥವಾ ಗಮಕ ಅಧ್ಯಯನ ಹೇಗೆ ಅನ್ನೋದರ ಬಗ್ಗೆ ಏನಾದರೂ ವಿಶೇಷವಾದಂಥ ಮಾತನ್ನು ಎಲ್ಲಿಯಾದ್ರೂ ಆಡಿದ್ದೀರಾ, ಹೇಗೆ? ಅಂದ್ರೆ ನಾವು ಮಂಗಳೂರಿನ ಸುರತ್ಕಲ್ಲಲ್ಲಿ ಒಂದು ಗಮಕ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು. ಆ ಕಾರ್ಯಕ್ರಮಕ್ಕೆ ಶಿಬಿರದ ವಿದ್ಯಾರ್ಥಿಗಳೇ ಬಂದು ಹಾಡಿದ್ರು. ಆ ಸಂದರ್ಭದಲ್ಲಿ ನಾನು ಒಂದು ಗಮಕವನ್ನ ಪ್ರಸ್ತುತಪಡಿಸಿದ್ದೆ. ಹಾಗೆ ಅದನ್ನು ಬಿಟ್ರೆ ಮತ್ತೆ ವಿಶೇಷ ಜ್ಞಾನ ಅಂತ ಏನು ಇಲ್ಲ ಸದ್ಯಕ್ಕೆ. ಅಂದ್ರೆ ತಾವು ಗಮಕದಲ್ಲಿ ಇನ್ನು ಪ್ರಾಥಮಿಕ ವಿದ್ಯಾರ್ಥಿ ಅಂತ ಕಲಿಬೇಕು ಅಂತ ಹೇಳ್ತೀರಾ ತಾವು, ಹೇಗೆ? ಯಾಕಂದ್ರೆ ಸಂಸ್ಕೃತದಲ್ಲಿ ತಾವು ಟೀಚರ್ ಅಂತ ಒಪ್ಕೊಂಡಾಗಿದೆ, ಸಂಸ್ಕೃತದಲ್ಲಿ ತಾವು ಅಧ್ಯಾಪಕರು ಅಂತ ಒಪ್ಕೊಂಡಾಗಿದೆ. ಗಮಕದಲ್ಲಿ ತಾವು ಅಧ್ಯಾಪಕರಲ್ಲ, ಮುಂದೆ ಆಗೋರು ಇದ್ದೀರಿ. ಶುಭವಾಗಲಿ, ಶುಭವಾಗಲಿ. ಯಾಕಂದ್ರೆ ಅಭಿಮತ ವಾಹಿನಿ ಕಡೆಯಿಂದ ನಾನು ತಮಗೆ ಶುಭ ಹಾರೈಸ್ತಾ ಇದ್ದೇನೆ. ಅದೇ ರೀತಿ ವೀಕ್ಷಕರು ಅಷ್ಟು ಜನರು ತಮಗೆ ಶುಭ ಹಾರೈಸ್ತಾರೆ ಅನ್ನೋ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ, ಕೊನೆಯದಾಗಿ ನಾವಿನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ತಾವೇನಾದರೂ ವೀಕ್ಷಕರಿಗೆ ಗಮಕ ಮತ್ತು ಸಂಸ್ಕೃತ ಇದರ ಬಗ್ಗೆ ಹೇಳಲಿಕ್ಕಿದ್ರೆ ತಮಗೆ ಮುಕ್ತ ಅವಕಾಶ ಇದೆ ಮೇಡಮ್. ಸಂಸ್ಕೃತವನ್ನು ಎಲ್ಲರೂ ಕಲಿಬೇಕು. ಅದು ದೇವಭಾಷೆ. ಹಿಂದೆ ಋಷಿ ಮುನಿಗಳೆಲ್ಲ ಸಂಸ್ಕೃತವನ್ನು ಕಲಿತಾ ಇದ್ರು. ಹಾಗಾಗಿ ನಮಗೂ ಒಂದು ಕುತೂಹಲ ಇತ್ತು, ಆ ಭಾಷೆ ಹೇಗಿರ್ಬೋದು, ಹೇಗೆ ಮಾತನಾಡಬೇಕು ಅಂತ. ಹಾಗಾಗಿ ಇವಾಗ ಎಲ್ಲ ಕಡೆ ಸಂಸ್ಕೃತ ಸಂಭಾಷಣಾ ಶಿಬಿರಗಳಿವೆ, ತರಗತಿಗಳು ನಡೀತಾ ಇವೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಆ ತರಗತಿಗಳಿಗೆ ಸೇರಿ ಅಲ್ಪ ಸ್ವಲ್ಪ ಸಂಸ್ಕೃತವನ್ನು ಕಲಿತರೂ ಸಹ ತದನಂತರ ಅದನ್ನೇ ಗಟ್ಟಿ ಮಾಡಿಕೊಂಡು ಚೆನ್ನಾಗಿ ಮಾತನಾಡಲು ಅವಕಾಶ ಇರ್ತದೆ. ಪ್ರಾರಂಭದಲ್ಲಿ ಎಡವಿದ್ರೂ ಸಹ ತದನಂತರ ಉತ್ತಮ ಫಲಿತಾಂಶ ಖಂಡಿತ ಸಿಗ್ತದೆ. ಇನ್ನೊಂದು ಕೇಳಲ್ಪಟ್ಟದ್ದು, ನಾನು ಯಾವುದೇ ಭಾಷೆ ಭೌಗೋಳಿಕ ಆಚರಣೆಗೆ ಸಮನಾಗಿ ಬದಲಾವಣೆಯನ್ನು ಹೊಂದುತ್ತವೆ ಅಂತ.
ಆದರೆ ಸಂಸ್ಕೃತ ಜಗತ್ತಿನಾದ್ಯಂತ ಒಂದೇ ರೀತಿ ಇರ್ತಾವೆ ಅಂತ, ಇದು ಹೌದಾ ಮೇಡಮ್? ಹೌದು, ಇದು ಪ್ರಾಚೀನ ಭಾಷೆ, ಇದು ಹಾಗೆ ಎಲ್ಲಿ ಹೋದ್ರು ಅದನ್ನೇ ಒಂದೇ ಇದೇ ಅಕ್ಷರ ಮಾತಾಡಬೇಕು, ಬದಲಾವಣೆ ಮಾಡಕ್ಕಾಗಲ್ಲ. ಇಲ್ಲ ಇಲ್ಲ. ಈಗ ಕನ್ನಡದಲ್ಲಿ ನಾನು ತಗೊಂಡ್ರೆ ದಕ್ಷಿಣ ಕನ್ನಡ ಬೇರೆ, ಉತ್ತರ ಕನ್ನಡ ಬೇರೆ, ಕುಂದಾಪುರ ಕನ್ನಡ ಬೇರೆ, ಮಂಡ್ಯ ಕನ್ನಡ ಬೇರೆ. ಹೌದು, ಆತರ ಏನಾದ್ರೂ ಬದಲಾವಣೆ ಆಗುತ್ತಾ? ಇಲ್ಲ, ನನಗೆ ತಿಳಿದ ಮಟ್ಟಿಗೆ ಈ ಸಂಸ್ಕೃತ ಭಾಷೆಯು ಒಂದೇ ತರ ಇರ್ತದೆ. ಈ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಒಂದೇ ಭಾಷೆ ಇರ್ತದೆ. ಹೌದು, ಉದಾಹರಣೆಗೆ ಅಲ್ಲಿ ಅಮೆರಿಕದಲ್ಲಿ, ಇಂಗ್ಲೆಂಡ್ ಅಲ್ಲಿ ಅವರು ಎಲ್ಲರೂ ಸಹ ಕಲಿತಾ ಇದ್ದಾರೆ. ಅದು ಪ್ರೊನೌನ್ಸಿಯೇಷನ್ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಆದ್ರೆ ಭಾಷೆ ಸಂಸ್ಕೃತ ಇದೇ ಭಾಷೆ. ಓಕೆ, ಅಂದ್ರೆ ಇದ್ರಲ್ಲಿ ಅಲ್ಲಿ ಉಚ್ಚಾರಣೆಯಲ್ಲಿ ಸ್ವಲ್ಪ ಅವರ ನಾಲಿಗೆ ಸ್ವಲ್ಪ ವ್ಯತ್ಯಾಸ ಬರ್ಬೋದು ಅಷ್ಟೇ. ಭಾಷೆಯಲ್ಲಿ ಯಾವುದೇ ಲಿಪಿಯಲ್ಲಿ ಭಾಷೆಯಲ್ಲಿ ವ್ಯತ್ಯಾಸ ಮೇಡಮ್, ತಾವು ಸಂಸ್ಕೃತದ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ. ಮತ್ತೆ ಈ ಸಂಸ್ಕೃತದಲ್ಲಿ ಏನೇನು ಇದೆ ಅಂತ ಹೇಳಿದ್ರೆ, ಈ ಶ್ಲೋಕಗಳ ಪದವಿಭಾಗ, ಅದೇ ರೀತಿ ತಾತ್ಪರ್ಯ, ಮತ್ತೆ ಅದರದ್ದು ಒಟ್ಟಾರೆ ಸಾರಾಂಶ ಆ ಶ್ಲೋಕದ್ದು, ಅದೇ ರೀತಿ ಒಗಟುಗಳಿರ್ಬೋದು, ಮತ್ತೆ ಕಥೆಗಳಿರ್ಬೋದು, ಸಂಸ್ಕೃತ ಗೀತೆಗಳಿರ್ಬೋದು, ತದನಂತರ ಕ್ರಿಯಾಪದಗಳು ಮತ್ತೆ ಲಕಾರಗಳು, ಅಂದ್ರೆ ಮೂಲ ಸಂಸ್ಕೃತದಿಂದನೇ ಕನ್ನಡದಲ್ಲಿ ಎಲ್ಲ ಬಂದಿದ್ದು. ಹಾಗಾಗಿ ವ್ಯಾಕರಣಗಳು ಅಂದ್ರೆ ಹೇಳಲಿಕ್ಕೆ ಹೋದ್ರೆ ದೊಡ್ಡ ಸಾಗರದಲ್ಲಿ. ಒಟ್ಟಾರೆಯಾಗಿ ಪ್ರತಿಯೊಬ್ಬನೂ ಸಂಸ್ಕೃತ ಕಲಿಯುವುದು ಒಳಿತು ಮತ್ತು ಅಗತ್ಯ ಅಂತ ತಾವು ಹೇಳುತ್ತೆ. ಹೌದು, ನನಗೂ ಸಂಸ್ಕೃತ ಗೊತ್ತಿಲ್ಲ, ನಾನು ನಿಮ್ಮ ಹತ್ರ ಬಂದು ಇನ್ನು ಅಭ್ಯಾಸ ಮಾಡಬೇಕು ಎಂಬ ಮನಸ್ಸು ಮಾಡ್ಕೊಂಡಿದ್ದೀನಿ. ತಮ್ಮ ಆನ್ಲೈನ್ ಕ್ಲಾಸಲ್ಲಿ ನಾನು ಒಬ್ಬ ವಿದ್ಯಾರ್ಥಿ ಆಗಿರ್ತೀನಿ ಅಂತ ಹೇಳ್ತಾ, ಗಮಕದ ಬಗ್ಗೆಯೂ ತಾವು ಒಂದಷ್ಟು ಮಾತನ್ನು ಹೇಳಬೇಕು ಮೇಡಮ್. ಗಮಕ ಅಂತ ಹೇಳಿದ್ರೆ ಅದು ಒಂದು ಗಾಯನ. ಓಕೆ. ಮತ್ತೆ ಒಂದು ಪದ್ಯವನ್ನ ಆಯ್ದುಕೊಂಡು, ಅಂದ್ರೆ ಖ್ಯಾತ ಕವಿಗಳ ಪದ್ಯವನ್ನ ಆಯ್ದುಕೊಂಡು ಅದಕ್ಕೆ ಒಂದು ರಾಗ ಸಂಯೋಜನೆ ಮಾಡಿ ಅದನ್ನ ಪ್ರಸ್ತುತಪಡಿಸೋದು. ಓಕೆ. ಬಹಳ ಇಂಪಾಗಿ ಕೇಳ್ತದೆ, ಭಾವವು ವ್ಯಕ್ತವಾಗ್ತದೆ. ಅಂದ್ರೆ ಆ ಪದ್ಯದಲ್ಲಿ ಏನಿದೆ ಅಂತ ಭಾವವು ನಮಗೆ ವ್ಯಕ್ತವಾಗ್ತದೆ. ಓಕೆ. ಹಾಗಾಗಿ ಅದನ್ನು ಹಾಡಲಿಕ್ಕೆ ಬಹಳ ಚೆನ್ನಾಗಾಗ್ತದೆ. ಪ್ರಿಯ ವೀಕ್ಷಕರೇ, ಇದುವರೆಗೂ ಶ್ರೀಮತಿ ವೀಣಾ ಗರ್ದೆ ಅವರು ನಮ್ಮ ಹತ್ರ ಸಂಸ್ಕೃತ ಮತ್ತು ಗಮಕದ ಬಗ್ಗೆ ವಿಚಾರವನ್ನು ತಿಳಿಸಿದ್ದಾರೆ. ತಮಗೆ ಅಭಿಮತ ವಾಹಿನಿ ಇವತ್ತು ಪ್ರಿಯ ವೀಕ್ಷಕರಿಗೊಂದು ಮುಕ್ತ ಅವಕಾಶವನ್ನು ನೀಡ್ತಾ ಇದೆ. ಶ್ರೀಮತಿ ವೀಣಾ ಗರ್ದೆಯವರು ಆಗಲೇ ತಿಳಿಸಿದಂತೆ, ನನ್ನ ಈ ಸಂದರ್ಶನದ ಆದಿಯಲ್ಲಿ ತಿಳಿಸಿದಂತೆ, ಅವರ ದೂರವಾಣಿ ಸಂಖ್ಯೆಯನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳಿದ್ದೆ. ಅವರು ನೀಡಲಿಕ್ಕೆ ಒಪ್ಪಿದ್ದಾರೆ. ಅವರ ದೂರವಾಣಿ ಸಂಖ್ಯೆಯನ್ನು ಅವರೇ ಹೇಳ್ತಾರೆ. ಆ ದೂರವಾಣಿ ಸಂಖ್ಯೆಯನ್ನು ತಾವು ಗಮನದಲ್ಲಿಟ್ಟುಕೊಂಡು ಅವರನ್ನು ಸಂಪರ್ಕ ಮಾಡಿ, ಕಚೇರಿ ಅವಧಿಯಲ್ಲಿ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಆನ್ಲೈನ್ ಅಥವಾ ಆಫ್ಲೈನ್ ಎರಡೂ ಕ್ಲಾಸಿಗೆ ಸೇರಬಹುದಾಗಿದೆ. ಇದೆಲ್ಲವೂ ಸಂಪೂರ್ಣ ಉಚಿತವಾಗಿದೆ. ಇದುವರೆಗೂ ನಾನು ನಡೆಸಿಕೊಟ್ಟಂಥ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಹಲವಷ್ಟು ಉಚಿತ ತರಬೇತಿಗಳು ಬೇರೆ ಬೇರೆ ಇದಕ್ಕೆ ಸಂಬಂಧಿಸಿ ಉಚಿತ ತರಬೇತಿಗಳು ನಡ್ಕೊಂಡು ಬಂದಿದ್ದಾವೆ. ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಸಂಸ್ಕೃತ ಇರ್ಬೋದು, ಇನ್ನು ಕೃಷಿ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಕಾನೂನು ಸೇವೆಗಳಿರ್ಬೋದು, ಹೀಗೆ ಬಹಳಷ್ಟು ಕ್ಷೇತ್ರದಲ್ಲಿ ನಾನು ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರು ಅತಿಥಿಗಳನ್ನು ಕರೆದು ಅವರಿಂದ ವಿವರಣೆಯನ್ನು ಪಡ್ಕೊಂಡು ಮುಂದೆ ಉಚಿತವಾಗಿ ತಮಗೆ ಅವಕಾಶವನ್ನು ಕೊಡ್ತಕ್ಕಂಥ ದೊಡ್ಡ ಕೆಲಸವನ್ನು ಅಭಿಮತ ವಾಹಿನಿ ಮಾಡ್ತಾ ಇದೆ. ನಿರೂಪಕನಾಗಿ ನಾನು ಮಂದಾರ ರಾಜೇಶ್ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀನಿ. ಮೇಡಮ್, ಸಂಸ್ಕೃತ ಕಲಿಬೇಕು ಅನ್ನೋ ಆಶೆ ಇದ್ದವರು ತಮ್ಮನ್ನು ಸಂಪರ್ಕ ಮಾಡಿದರೆ ತಾವು ಉಚಿತವಾಗಿ ತರಬೇತಿಯನ್ನು ನೀಡ್ತೇನೆ ಅಂತ ಹೇಳಿದ್ದೀರಿ. ಅವರಿಗೊಂದು ಮಾಧ್ಯಮ ಬೇಕು. ಅದಕ್ಕಾಗಿ ದಯವಿಟ್ಟು ತಮ್ಮ ಒಪ್ಪಿಗೆ ಇದ್ದರೆ, ಅವಕಾಶ ಇದ್ದರೆ ತಾವು ದೂರವಾಣಿ ಸಂಖ್ಯೆಯನ್ನು ಮುಕ್ತವಾಗಿ ಕೊಡಬಹುದಾಗಿದೆ. ದಯವಿಟ್ಟು ತಾವು ಕೊಡ್ತೀರಿ ಅಂತ ಇದ್ದರೆ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳುವಂಥ ದೃಷ್ಟಿಯಿಂದ, ಮತ್ತು ತಾವು ಉಚಿತವಾಗಿ ಕಲಿಸಿಕೊಡ್ತೇನೆ ಅಂತ ತಾವು ಏನು ಹೇಳಿದ್ದೀರಿ ಅದು ಈ ಜಗತ್ತಿಗೆ ಮುಟ್ಲಿ ಅನ್ನೋ ಉದ್ದೇಶದಿಂದ ನಾನು ತಮ್ಮ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ. ಮೇಡಮ್, ದಯವಿಟ್ಟು ಕೊಡಿ. ನನ್ನ ಹೆಸರು ವೀಣಾ ಗರ್ದೆ. ದೂರವಾಣಿ ಸಂಖ್ಯೆ 9739027146.
ಮತ್ತೊಂದು ಸಲ ಹೇಳಿ ಮೇಡಮ್. ಮತ್ತೊಮ್ಮೆ ಹೆಸರು ವೀಣಾ ಗರ್ದೆ, ದೂರವಾಣಿ ಸಂಖ್ಯೆ 9739027146. ಕೇಳಿದ್ರಲ್ಲ ವೀಕ್ಷಕರೇ, ಈಗಾಗಲೇ ತಮಗೆ ದೂರವಾಣಿ ಸಂಖ್ಯೆ ಕೂಡ ಕೈ ಸೇರಿದೆ. ಕರ್ನಾಟಕದಾದ್ಯಂತ ಪ್ರಪಂಚದಾದ್ಯಂತ ಇರತಕ್ಕಂಥ ಯಾರು ಬೇಕಿದ್ದರೂ ಆಸಕ್ತ ಸಂಸ್ಕೃತ ಕಲಿಬೇಕು ಅನ್ನೋರು ಈ ನಂಬರವನ್ನು ಸಂಪರ್ಕಿಸಿದರೆ, ತಾವೇನು ದೊಡ್ಡ ಸಾಧನೆ ಮಾಡಬೇಕು ಎಲ್ಲರೂ ಅಂತಲ್ಲ, ಒಂದು ಮೂಲಭೂತ ಅವಶ್ಯಕತೆಗೆ ತಕ್ಕ ಸಂಸ್ಕೃತವನ್ನು ಕಲಿಬಹುದಾಗಿದೆ. ನಾನು ಕೂಡ ಕಲಿಯುವ ಪ್ರಯತ್ನ ಮಾಡಬೇಕು ಎಂಬ ಯೋಚನೆಯನ್ನು ಹೊಂದಿಕೊಂಡಿದ್ದೇನೆ. ಇದಾಗಿತ್ತು ಇವತ್ತಿನ ದಿಕ್ಸೂಚಿ. ಮುಂದೊಂದು ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ನಾನು ಇನ್ನೊಂದು ವಿಶೇಷ ಅತಿಥಿ ಜೊತೆಗೆ ಮತ್ತೊಮ್ಮೆ ಮಾರ್ಗದರ್ಶನ ನೀಡತಕ್ಕಂಥ ಅಥವಾ ಸಾರ್ವಜನಿಕರಿಗೆ, ವೀಕ್ಷಕರಿಗೆ ಉಪಯೋಗ ಆಗತಕ್ಕಂಥ ಮಾಹಿತಿಯೊಂದಿಗೆ ಬರ್ತೇನೆ ಅಂತ ಹೇಳ್ತಾ, ವೀಣಾ ಗರ್ದೇವರೇ, ತಾವು ಇಲ್ಲಿವರೆಗೆ ಬಂದು ನಮ್ಮ ಸ್ಟುಡಿಯೋದಿಂದ ವೀಕ್ಷಕರಿಗೆ ಒಂದಷ್ಟು ಸಂಸ್ಕೃತ ಜ್ಞಾನ ಮತ್ತು ಗಮಕದ ಬಗ್ಗೆ ವಿವರಣೆಗಳನ್ನು ನೀಡಿದ್ದೀರಿ. ತಮಗೆ ಅಭಿಮತ ವಾಹಿನಿ ಕಡೆಯಿಂದ ಮತ್ತು ನಿರೂಪಕನಾಗಿ ನನ್ನ ಕಡೆಯಿಂದ ಧನ್ಯವಾದಗಳು ಮೇಡಮ್. ತಮಗೂ ನಮ್ಮ ಈ ಪ್ರೀತಿಯ ಅಭಿಮತ ವಾಹಿನಿ ಹೌದು, ಇಲ್ಲಿ ಕಾರ್ಯವನ್ನು ನಿರ್ವಹಿಸುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಸಂಸ್ಕೃತದಲ್ಲಿ ಒಂದು ಸ್ಲೋಗನ್ ಇದೆ, ಹಾಂ, ಜಯತು ಜಯತು ಸಂಸ್ಕೃತ ಭಾಷಾ, ಲಸತು ವದನೆ ಸಂಸ್ಕೃತ ಭಾಷಾ, ಅಸ್ಮಾಕಂ ಭಾಷಾ ಸಂಸ್ಕೃತ ಭಾಷಾ, ಹರ ಹರ ಮಹಾದೇವ. ಮೇಡಮ್, ನನಗೊಂದು, ಈಗ ತಾವು ಏನು ಹೇಳಿದರೆ ಅದು ಕನ್ನಡದಲ್ಲಿ ಬೇಕಾಗಿತ್ತು, ಕೆಲವರಿಗೆ ಗೊತ್ತಾಗಲ್ಲ, ಅದಕ್ಕೆ ನಾನು ಕೇಳಿದೆ ಅಷ್ಟೇ. ಸಂಸ್ಕೃತ ಭಾಷೆಗೆ ಜಯವಾಗಲಿ, ಜಯವಾಗಲಿ. ಲಸತು ವದನೆ ಸಂಸ್ಕೃತ ಭಾಷಾ ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆ ಎಲ್ಲ ಕಡೆ ಶೋಭಿಸಲಿ. ಹಾಂ, ಎಲ್ಲ ಕಡೆ ಬರಲಿ ಅದು. ಜಯತು ಜಯತು ಸಂಸ್ಕೃತ ಭಾಷಾ, ಲಸತು ವದನೆ ಸಂಸ್ಕೃತ ಭಾಷಾ, ಅಸ್ಮಾಕಂ ಭಾಷಾ ಸಂಸ್ಕೃತ ಭಾಷಾ, ನಮ್ಮ ಭಾಷೆ ಸಂಸ್ಕೃತ ಭಾಷೆ. ಓಕೆ, ಹಾಂ, ಹರ ಹರ ಮಹಾದೇವ ಅಂತ. ಸರಿ ಪ್ರಿಯ ವೀಕ್ಷಕರೇ, ದಿಕ್ಸೂಚಿ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ ಬಂದಿದೆ. ಇಂದಿನ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಇದುವರೆಗೂ ನಮ್ಮ ಜೊತೆ ವೀಣಾ ಗರ್ದೇವರನ್ನು ಮಾತಾಡಿಸಿದ್ದೀವಿ. ಇದು ಒಂದಷ್ಟು ಜನರಿಗೆ ತಲುಪಲಿ, ಆ ಮುಖಾಂತರ ಒಂದಷ್ಟು ಜನ ಸಂಸ್ಕೃತವನ್ನು ಕಲೀಲಿ ಅನ್ನೋದು ನಮ್ಮ ವಾಹಿನಿಯ ಉದ್ದೇಶವಾಗಿದೆ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ನಾನು ಇನ್ನೊಂದು ಕಾರ್ಯಕ್ರಮವನ್ನು ಹೊತ್ತು ತರ್ತೇನೆ. ಅಲ್ಲಿವರೆಗೆ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನಮಸ್ಕಾರ.